ಹಲೋ ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಬಿಲ್ಡಿಂಗ್ ಮಟೀರಿಯಲ್ದು ಇದು ಲಾಸ್ಟ್ ಕ್ಲಾಸ್ ಇದೆ. ಅಂದರೆ ಈ ಬಿಲ್ಡಿಂಗ್ ಮಟೀರಿಯಲ್ ಏನೇನು ಮಟೀರಿಯಲ್ ಬರಬೇಕಿತ್ತು, ಯಾವ್ಯಾವ ಮಟೀರಿಯಲ್ ಕವರ್ ಮಾಡಬೇಕಿತ್ತು, ಆಲ್ಮೋಸ್ಟ್ ಆಲ್ ಎಲ್ಲ ನಾನು ಕವರ್ ಮಾಡಿದ್ದೀನಿ. ಸೊ ಇವತ್ತು ಉಳಿದಿರೋ ಒಂದು 2-3 ಇಂಪಾರ್ಟೆಂಟ್ ಟಾಪಿಕ್ ಇದೆ. ಅದು ಪ್ಲಾಸ್ಟಿಕ್ಕು, ಗ್ಲಾಸು ಮತ್ತು ಫೆರೋ ಸಿಮೆಂಟು. ಸೊ ಇದ್ರ ಮೇಲೆ ಸ್ವಲ್ಪ ಕ್ವಶನ್ಸು ಪ್ರಿವಿಯಸ್ಲಿ ಏನಂತಂದರೆ ಎಕ್ಸಾಮ್ಸಲ್ಲಿ ಬಂದಿದೆ. ಸೊ ಅದಕ್ಕೋಸ್ಕರ ಈ ಟಾಪಿಕ್ಸ್ ಇಂಪಾರ್ಟೆಂಟ್ ಇದೆ. ಅದಕ್ಕೆ ನಾನು ಲಿಸ್ಟ್ ಔಟ್ ಮಾಡಿಬಿಟ್ಟು ಇಂಪಾರ್ಟೆಂಟ್ ಪ್ರಾಪರ್ಟೀಸು, ಯೂಸಸ್ಸು, ಅಪ್ಲಿಕೇಶನ್ಸ್ ಏನೇನಿದೆ ಪ್ಲಾಸ್ಟಿಕ್ದು, ಗ್ಲಾಸು, ಫೆರೋ ಸಿಮೆಂಟ್ ಬಗ್ಗೆ ಇವತ್ತಿನ ಈ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ರೈಟ್. ಸೊ ನಮ್ಮ ಪ್ರೀವಿಯಸ್ ಕ್ಲಾಸಸ್ನ ಯಾರು ನೋಡಿಲ್ಲ, ದಯವಿಟ್ಟು ಮೇಲ್ಗಡೆ ಐ ಬಟನಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ. ನೀವು ಹೋಗ್ಬಿಟ್ಟು ಆ ವಿಡಿಯೋಸ್ನ ನೋಡಿಕೊಂಡು ನಿಮ್ಮ ಸುಂದರವಾದ ಕೈಗಳಿಂದ ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬಂದಾಗ ರಿವಿಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆಯಿತಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. PDF ಕೊಡೋದ್ರಿಂದ ನೀವು ಏನಂತಂದರೆ ಯಾರು ಓದೋದಿಲ್ಲ, ನನಗೆ ಗೊತ್ತಿದೆ. ಆಮೇಲೆ ಲಾಸ್ಟಲ್ಲೇ ಓಪನ್ ಮಾಡ್ತೀರಾ. ಅಟ್ಲೀಸ್ಟ್ ವಿಡಿಯೋ ನೋಡಿದ್ರೆ ಒಂದು 4 ಅಕ್ಷರ ಅದು ನಿಮ್ಮ ತಲೆಯಲ್ಲೂ ಹೋಗುತ್ತೆ. ಇದು ನಮ್ಮ ಇಂಟೆನ್ಷನ್ ಇರುತ್ತೆ, ಬೇರೆ ಏನು ಇಂಟೆನ್ಷನ್ ಇಲ್ಲ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಈ ಕ್ಲಾಸಲ್ಲಿ ಫಸ್ಟ್ ಟಾಪಿಕ್ ನಾನು ತೊಗೊಳ್ತಾ ಇರೋದು ಪ್ಲಾಸ್ಟಿಕ್. ಸೊ ಪ್ಲಾಸ್ಟಿಕ್ನ ನಾವು ಡೇ ಟು ಡೇ ಲೈಫಲ್ಲಿ ಎಲ್ಲರೂ ಯೂಸ್ ಮಾಡ್ತೀವಿ. ಆಯಿತಾ? ಮೊದಲು ಯೂಸ್ ಮಾಡ್ತಾ ಇದೀವಿ, ಈಗ ತುಂಬ ಕಮ್ಮಿ ಆಗಿದೆ. ಬಿಕಾಸ್ ಆಫ್ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೂ ಬೇರೆ ಬೇರೆ ಫಾರ್ಮಲ್ಲಿ ನಾವು ಪ್ಲಾಸ್ಟಿಕ್ನ ಯೂಸ್ ಮಾಡ್ತೀವಿ. ಸೊ ಪ್ಲಾಸ್ಟಿಕ್ ಅಂದ್ರೆ ಏನು, ಫಸ್ಟ್ ಅದು ಅರ್ಥ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಇದೊಂದು ಏನಿದೆ ಅಂತಂದರೆ ಇದು ಒಂದು ನಿಮಿಷ. ಸೊ ಇದೊಂದು ಸಿಂಥೆಟಿಕ್ ಮಟೀರಿಯಲ್ ಇದೆ. ರೈಟ್. ಸೊ ಇದೊಂದು ಸಿಂಥೆಟಿಕ್ ಮಟೀರಿಯಲ್ ಇದೆ. ಸೊ ಇಟ್ ಈಸ್ ಮೇಡ್ ಫ್ರಮ್ ಪಾಲಿಮರ್ಸ್. ಸೊ ಇದು ಪಾಲಿಮರ್ ಇಂದ ಮಾಡಿರ್ತಾರೆ. ರೈಟ್. ಸೊ ಇಟ್ ಈಸ್ ಮೇಡ್ ಫ್ರಮ್ ದ ಪಾಲಿಮರ್ಸ್ ಲೈಕ್ ಪಾಲಿಪ್ರೊಪೊಲಿನ್, ಆಯ್ತಾ, ಪಾಲಿಥೀನ್ ಮತ್ತೆ PVC, ನೈಲಾನ್, ಆಯ್ತಾ. ಸೊ ಇದನ್ನ ಮೌಲ್ಡ್ ಮಾಡಿಬಿಟ್ಟು into shape while soft and then set to rigid or slightly elastic form. ಅಂದರೆ ಅದನ್ನು ಸಾಫ್ಟ್ ಮಾಡಿಬಿಟ್ಟು ಅದಾದಮೇಲೆ ರಿಜಿಡ್ ಆಗೋಗಿ ಬಿಟ್ಬಿಟ್ಟು ಸೊ ಡಿಫ್ರೆಂಟ್ ಫಾರ್ಮ್ಸಲ್ಲಿ ಇದನ್ನು ನಾವು ಯೂಸ್ ಮಾಡ್ತೀವಿ. ಸೊ ಪ್ಲಾಸ್ಟಿಕ್ ಈಸ್ ಡಿಫೈನ್ಡ್ ಆಸ್ ಮಟೀರಿಯಲ್ ದಟ್ ಕಂಟೈನ್ಸ್, ಮತ್ತೊಂದು ಡೆಫಿನೇಷನ್, ಆನ್ ಆರ್ಗಾನಿಕ್ ಸಬ್ಸ್ಟೆನ್ಸ್. ಇದೊಂದು ಆರ್ಗಾನಿಕ್ ಸಬ್ಸ್ಟೆನ್ಸ್ ಇರುತ್ತೆ. ಓಕೆ, ಆಫ್ ಗ್ರೇಟರ್ ಮಾಲಿಕ್ಯೂಲ್ ವೇಟ್. ಗ್ರೇಟರ್ ಮಾಲಿಕ್ಯೂಲ್ ವೇಟ್ ಯಾವುದಿರುತ್ತೆ, ಆಯ್ತಾ, ಸ್ವಲ್ಪ ಟೆಕ್ನಿಕಲ್ ಆಗಿ ಇದು ಅರ್ಥ ಮಾಡ್ಕೊಳ್ಳೋದು. ಆಸ್ ಅನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇತ್ತಂತಂದರೆ ಅದನ್ನು ನಾವು ಪ್ಲಾಸ್ಟಿಕ್ ಅಂತ ಅಂತೀವಿ. ಆಲ್ ಪ್ಲಾಸ್ಟಿಕ್ಸ್ ಆರ್ ಸೆಡ್ ಟು ಬಿ ಪಾಲಿಮರ್ಸ್. ಯಾವುದೇ ಒಂದು ಟೈಪ್ ಆಫ್ ಪ್ಲಾಸ್ಟಿಕ್ ಇರಲಿ ಅದನ್ನು ನಾವು ಪಾಲಿಮರ್ಸ್ ಅಂತ ಕರಿತೀವಿ. ಓಕೆ. ಸೊ ಈಗ ಕ್ಲಾಸಿಫಿಕೇಶನ್ ಆಫ್ ಪ್ಲಾಸ್ಟಿಕ್ಸ್ ಏನಿದೆ ನೋಡೋಣ. ನಾವು 3 ಮೇಜರ್ ಕ್ಲಾಸಿಫಿಕೇಶನ್ನ ಡಿವೈಡ್ ಮಾಡ್ತೀನಿ. ಫಸ್ಟು 3 ಮೇಜರ್ ಇದೆ. ಒಂದು ಪ್ಲಾಸ್ಟಿಕ್ ಬಿಹೇವಿಯರ್ ವಿತ್ ರೆಸ್ಪೆಕ್ಟ್ ಟು ಹೀಟಿಂಗ್. ರೈಟ್. ಸೊ ನಾನು ಹೀಟ್ ಕೊಟ್ಟಾಗ ಅದು ಯಾವ ಥರ ಬಿಹೇವ್ ಮಾಡುತ್ತೆ, ಅದರಲ್ಲಿ 2 ಟೈಪ್ ಇದೆ. ಒಂದು ಥರ್ಮೋಪ್ಲಾಸ್ಟಿಕ್, ಇನ್ನೊಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಇದು 2 ಮೆಥಡು, ಇದು 2 ಕ್ಲಾಸಿಫಿಕೇಶನ್. ಸೆಕೆಂಡು ಕ್ಲಾಸಿಫಿಕೇಶನ್ ಆಫ್ ಪ್ಲಾಸ್ಟಿಕ್ ಆನ್ ಸ್ಟ್ರಕ್ಚರ್, ಆಯಿತಾ, ಆನ್ ಸ್ಟ್ರಕ್ಚರಲ್ಲಿ ಫಸ್ಟ್ ಬರೋದು ಹೋಮೋಜಿನಿಯಸ್, ಸೆಕೆಂಡ್ ಬರೋದು ಹೆಟರೋಜಿನಿಯಸ್, ಆಯಿತಾ. ಹೆಟ್ರೋಜಿನಿಯಸ್ ಅಂತ ನಾವು ಅನ್ಬೋದು ಅಕಾರ್ಡಿಂಗ್ ಟು ಸ್ಟ್ರಕ್ಚರ್. ಈಗ ಥರ್ಡ್ ಕ್ಲಾಸಿಫಿಕೇಶನ್ ಏನಿದೆ ಅದು ಬಂದ್ಬಿಟ್ಟು ಫಿಸಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಅಂತ ಬರುತ್ತೆ. ರೈಟ್. ಫಿಸಿಕಲ್ ಆ್ಯಂಡ್ ಮೆಕ್ಯಾನಿಕಲ್, ಅದರಲ್ಲಿ ಫಸ್ಟ್ ಬರೋದು ರಿಜಿಡ್ ಪ್ಲಾಸ್ಟಿಕ್, ಸೆಮಿ ರಿಜಿಡ್, ಸಾಫ್ಟ್ ಪ್ಲಾಸ್ಟಿಕ್, ಎಲಾಸ್ಟೋಮೀಟರ್. ಸೊ ಇವೆಲ್ಲ ಏನಿದೆ ಅಂತಂದರೆ ಏನಂತಂದರೆ ಕ್ಲಾಸಿಫಿಕೇಶನ್ ಆಫ್ ದಿ ಪ್ಲಾಸ್ಟಿಕ್ಸ್ ಇದೆ. ಇವೆಲ್ಲದ್ರ ಬಗ್ಗೆ ಬ್ರೀಫ್ ಆಗಿ ಇದ್ರ ಪ್ರಾಪರ್ಟೀಸ್ ಏನಿದೆ ನೋಡ್ಕೊಳ್ಳೋಣ. ಫಸ್ಟು ಕ್ಲಾಸಿಫಿಕೇಶನ್ ಆಫ್ ಪ್ಲಾಸ್ಟಿಕ್ಸ್ ಅಕಾರ್ಡಿಂಗ್ ಟು ಹೀಟ್, ಆಯಿತಾ. ಹೀಟ್ ಕೊಟ್ಟಾಗ 2 ಟೈಪ್ ಇದೆ. ಒಂದು ಥರ್ಮೋಪ್ಲಾಸ್ಟಿಕ್. ರೈಟ್. ಥರ್ಮೋಪ್ಲಾಸ್ಟಿಕ್ ಅಂದರೆ ತುಂಬ ಸಿಂಪಲ್ ಇದೆ. ರೈಟ್. ಅದನ್ನು ನಾವು ಹೀಟ್ ಮಾಡಿದಾಗ, ರೈಟ್, ಅದನ್ನು ಹೀಟ್ ಕೊಟ್ಟಾಗ ಅದು ಸಾಫ್ಟ್ ಆಗಿಬಿಡುತ್ತೆ. ಅದನ್ನು ಕೂಲಿಗೆ ಬಿಟ್ಟಾಗ ಅದೇನಾಗುತ್ತೆ, ಹಾರ್ಡ್ ಆಗುತ್ತೆ. ತುಂಬ ಸಿಂಪಲ್. ರೈಟ್. ಹೀಟ್ ಮಾಡಿದಾಗ ಏನಂತ ಸಾಫ್ಟ್ ಆಗುತ್ತೆ, ಕೂಲ್ ಮಾಡೋಕ್ಕೆ ಬಿಟ್ಟಾಗ ಹಾರ್ಡ್ ಆಗುತ್ತೆ. ರೈಟ್. ಸೊ ಇಂಥ ಪ್ಲಾಸ್ಟಿಕ್ನ ಏನಂತಂದರೆ ರೀಮೋಲ್ಡೆಡ್, ರೈಟ್, ಆಸ್ ಮೆನಿ ಟೈಮ್ಸ್ ವಿ ವಾಂಟ್. ಎಷ್ಟು ಸಲ ಬೇಕಷ್ಟೆಲ್ಲ ನಾನು ರೀಮೋಲ್ಡ್ ಮಾಡ್ಬೋದು. ಹೀಟ್ ಮಾಡೋದು, ರಿಮೋಲ್ಡ್ ಮಾಡೋದು, ಮತ್ತೆ ಅದಕ್ಕೆ ಕೂಲ್ ಆಗಕ್ಕೆ ಬಿಡೋದು. ಸೊ ಇಂಥ ಪ್ಲಾಸ್ಟಿಕ್ನ ಥರ್ಮೋಪ್ಲಾಸ್ಟಿಕ್ ಅಂತ ಅಂತೀವಿ. ರೈಟ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ದೀಸ್ ಪ್ಲಾಸ್ಟಿಕ್ಸ್ ಆರ್ ಬ್ರಿಟಲ್ ಆ್ಯಂಡ್ ಗ್ಲೋಸಿ. ತುಂಬ ಬ್ರಿಟಲ್ ಆಗಿರುತ್ತೆ, ಅಂದರೆ ಸ್ಟ್ರೆಂತ್ ಜಾಸ್ತಿ ಇರೋದಿಲ್ಲ. ಬಟ್ ಏನಂತಂದರೆ ನಾವು ಯಾವ ಬೇಕು ಆ ಶೇಪಿಗೆ ಅದನ್ನು ತೊಗೊಳ್ಬೋದು. ಎಕ್ಸಾಂಪಲು PVC ಇದೆ, ಪಾಲಿವಿನೈಲ್ ಕ್ಲೋರೈಡ್ ಅಂತ ಅಂತೀವಿ. ಅದ್ರ ಬಗ್ಗೆ ಇವತ್ತು ಸ್ಟಡಿ ಮಾಡೋಣ. ಪಾಲಿಮೈಡ್ ಆ್ಯಂಡ್ ಪಾಲಿಸ್ಟರ್, ರೈಟ್, ಪಾಲಿಸ್ಟೈನ್, ಇವೆಲ್ಲ ಇದ್ರದ್ದು ಎಕ್ಸಾಂಪಲ್ ಇದೆ ಥರ್ಮೋಪ್ಲಾಸ್ಟಿಕ್ದು. ರೈಟ್. ನೋಡಿ, ಎಕ್ಸಾಂಪಲ್ ಆಗು ನಿಮಗೆ MCQ ಕೇಳ್ಬೋದು. ರೈಟ್. ಎಕ್ಸಾಂಪಲ್ ಆಗು ನಿಮಗೆ MCQ ಕೇಳ್ಬೋದು, ಅದನ್ನು ನೆನಪಿಟ್ಕೊಳ್ಳಿ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತಂದರೆ ಸೊ ಇಲ್ಲಿ ಗ್ರೇಟ್ ಪ್ರೆಷರ್ ಇರುತ್ತೆ, ತುಂಬ ಪ್ರೆಷರ್ ಕೊಡ್ತಾರೆ. ಆ್ಯಂಡ್ ಮೊಮೆಂಟರಿ ಹೀಟ್, ಅಂದರೆ
127 ಡಿಗ್ರಿ ಸೆಲ್ಸಿಯಸ್ ಇಂದ 177 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇದು ಹೀಟ್ ಕೊಡ್ತಾರೆ ಮೋಲ್ಡ್ ಆಗುವಾಗ, ರೈಟ್. ಸೊ ಇದು ಯಾವಾಗ ಅಂತಂದ್ರೆ ಕೂಲಿಂಗ್ ಇಟ್ಟಾಗ ಇದು ಹಾಳಾಗ್ಬಿಡುತ್ತೆ, ರೈಟ್. ಆಮೇಲೆ ಇದನ್ನ ರೀಮೋಲ್ಡ್ ಮಾಡಕ್ ಬರೋದಿಲ್ಲ, ರೀಯೂಸ್ ಮಾಡಕ್ ಬರೋದಿಲ್ಲ. ಇಂಥ ಪ್ಲಾಸ್ಟಿಕ್ ನ ರೀಯೂಸ್ ಮಾಡಕ್ಕೂ ಬರೋದಿಲ್ಲ, ರೀಮೋಲ್ಡ್ ಮಾಡಕ್ಕೂ ಬರೋದಿಲ್ಲ, ರೈಟ್. ಮತ್ತೆ ಇದು ಸ್ಟ್ರಾಂಗ್ ಇರುತ್ತೆ, ಹಾರ್ಡ್ ಇರುತ್ತೆ, ಮತ್ತೆ ರೀಯೂಸ್ ಮಾಡಕ್ ಬರೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಎಪಾಕ್ಸಿಸ್, ಪಾಲಿಸ್ಟರ್ಸ್, ನೈಲಾನ್, ಸಿಲಿಕಾನ್ಸ್. ಸೊ ಇದ್ರದ್ದು ಏನಿದೆ ಎಕ್ಸಾಂಪಲ್ಸ್ ಇದೆ. ಸೊ ಇದು ಏನಿದು ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್. ಅರ್ಥ ಮಾಡ್ಕೊಳ್ಳಿ, ತುಂಬಾ ಸಿಂಪಲ್ ಇದೆ ಬಟ್ ಇಂಪಾರ್ಟೆಂಟ್ ಇದೆ. ನಾವು ಕ್ಲಾಸಿಫಿಕೇಶನ್ ವಿತ್ ರೆಸ್ಪೆಕ್ಟ್ ಟು ಸ್ಟ್ರಕ್ಚರ್. ಸ್ಟ್ರಕ್ಚರ್ ಅಲ್ಲಿ ಎರಡಿದೆ ಅಂತ ಹೇಳಿದೆ, ಹೋಮೋಜಿನಿಯಸ್, ರೈಟ್, ಒಂದು ಹೆಟ್ರೋಜಿನಿಯಸ್. ಹೋಮೋಜಿನಿಯಸ್ ಅಂತಂದ್ರೆ ಒನ್ ಟೈಪ್ ಆಫ್ ಏನಂತಂದ್ರೆ ಕಾರ್ಬನ್ ಸೈಕಲ್ ಇರುತ್ತೆ. ನೀವು ಎಲ್ಲರೂ ಓದಿರ್ತೀರಾ, ರೈಟ್. ಸೊ ಈ ತರದ್ದು ನೋಡಿದಿರಾ ಕಾರ್ಬನ್ ಸೈಕಲ್. ಸೊ ಈ ತರ ಇದೆ ಏನಂತಂದ್ರೆ ಕಂಟಿನ್ಯೂ ಹಾಕೊಂಡಿರುತ್ತೆ ಕಾರ್ಬನ್ ಸೈಕಲ್, ರೈಟ್. ಆರ್ ಕಂಪೋಸ್ ಆಫ್ ಓನ್ಲಿ ಕಾರ್ಬನ್ ಆಟಮ್ಸ್ ಅಂಡ್ ಎಕ್ಸಿಬಿಟ್ ಹೋಮೋಜಿನಿಯಸ್ ಸ್ಟ್ರಕ್ಚರ್. ಅಂದ್ರೆ ಬರೀ ಕಾರ್ಬನ್ ಕಂಟೆಂಟ್ ಅಷ್ಟೇ ಇರುತ್ತೆ ಇಲ್ಲಿ, ಕಾರ್ಬನ್ 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 ಕಾರ್ಬನ್. ಅದನ್ನ ಹೋಮೋಜಿನಿಯಸ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಹೆಟ್ರೋಜಿನಿಯಸ್ ಅಂತಂದ್ರೆ ಇಲ್ಲಿ ಕಾಂಬಿನೇಷನ್ ಇರುತ್ತೆ. ಒಂದು ಕಾರ್ಬನ್ ಇರುತ್ತೆ, ಆಕ್ಸಿಜನ್, ನೈಟ್ರೋಜನ್, ಈ ತರ ಬೇರೆ 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 ಕಾಂಬಿನೇಷನ್ ಇರುತ್ತಲ್ಲ, ಅದನ್ನ ಇದು ಏನ್ ಮಾಡುತ್ತೆ ಎಕ್ಸಿಬಿಟ್ ಅಂತಂದ್ರೆ ಹೊರಗಡೆ ಏನ್ ಬಿಡುತ್ತೆ, ಇದು ಎಕ್ಸಿಬಿಟ್ ಹೋಮೋಜಿನಿಯಸ್ ಸ್ಟ್ರಕ್ಚರ್. ಯಾವುದು ಹೋಮೋಜಿನಿಯಸ್. ಹೆಟ್ರೋಜಿನಿಯಸ್ ಅಂತಂದ್ರೆ ಇದು ಬೇರೆ ಬೇರೆ ಪ್ರಾಪರ್ಟೀಸ್ ನ ಏನಂತಂದ್ರೆ ರಿಲೀಸ್ ಮಾಡುತ್ತೆ, ಗೊತ್ತಾಗುತ್ತೆ. ಓಕೆ, ಗೊತ್ತಾಯ್ತಾ. ಇದು ಪ್ಲಾಸ್ಟಿಕ್, ಇದನ್ನು ಒಂದು ಟೈಪ್. ಥರ್ಡ್ ಕ್ಲಾಸಿಫಿಕೇಶನ್ ಏನಂತಂದ್ರೆ ಫಿಸಿಕಲ್ ಪ್ರಾಪರ್ಟೀಸ್ ಇದೆ ಅಂಡ್ ಮೆಕ್ಯಾನಿಕಲ್. ಅದರಲ್ಲಿ ಫಸ್ಟ್ ಬರೋದು ರಿಜಿಡ್ ಪ್ಲಾಸ್ಟಿಕ್ ಅಂತ ಬರುತ್ತೆ, ರೈಟ್. ಸೊ ಇದ್ರದ್ದು ಹೈ ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಇರುತ್ತೆ ಈ ಒಂದು ಪ್ಲಾಸ್ಟಿಕ್, ರೈಟ್. ಅಂಡ್ ದೇ ರಿಟೇನ್ ದೇರ್ ಶೇಪ್ ಅಂಡರ್ ಎಕ್ಸ್ಟೀರಿಯರ್ ಸ್ಟ್ರೆಸಸ್. ಎಷ್ಟೇ ಲೋಡ್ ಆಗಿದ್ರೂ ಅದು ಏನು ಯಾವುದೇ ತರ ಚೇಂಜ್ ಆಗೋದಿಲ್ಲ, ರೈಟ್. ಸೊ ಅಪ್ಲೈಡ್ ಎಟ್ ಎ ನಾರ್ಮಲ್ ಆರ್ ಮಾಡರೇಟ್ಲಿ ಇನ್ಕ್ರೀಸ್ ಟೆಂಪರೇಚರ್. ಸೊ ಯಾವುದೇ ತರ ಚೇಂಜ್ ಆಗೋದಿಲ್ಲ ಅಂತದ ಪ್ಲಾಸ್ಟಿಕ್ ನ ರಿಜಿಡ್ ಪ್ಲಾಸ್ಟಿಕ್ ಅಂತ ಅಂತೀವಿ. ನೆಕ್ಸ್ಟ್ ಸೆಮಿ ರಿಜಿಡ್ ಪ್ಲಾಸ್ಟಿಕ್ ಅಂತ ಇದೆ, ರೈಟ್. ಸೊ ದೀಸ್ ಹ್ಯಾವಿಂಗ್ ಮೀಡಿಯಂ ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಅಂಡ್ ಎಲಾಂಗೇಷನ್ ಅಂಡರ್ ಪ್ರೆಷರ್ ಕಂಪ್ಲೀಟ್ಲಿ ಡಿಸಪಿಯರ್ಸ್ ವೆನ್ ಪ್ರೆಷರ್ ಇಸ್ ರಿಮೂವ್ಡ್. ಅಂದ್ರೆ ರಿಮೂವ್ ಮಾಡಿದ್ರೆ ಎಲಾಂಗೇಷನ್ ಕಂಪ್ಲೀಟ್ಲಿ ರಿಮೂವ್ ಆಗುತ್ತೆ. ಒನ್ ಟೈಪ್ ಆಫ್ ಸ್ಟ್ರೇನ್ ಇದ್ದಂಗೆ, ಎಕ್ಸ್ಟೆನ್ಷನ್ ಆಗುತ್ತೆ ಮತ್ತೆ ರಿಮೂವ್ ಮಾಡಿದ್ರೆ ಅಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಸಾಫ್ಟ್ ಪ್ಲಾಸ್ಟಿಕ್ ಅಂತ ಬರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಲೋ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಇದೆ ನೋಡಿ, ಹೈ, ಮೀಡಿಯಂ, ಲೋ. ಗೊತ್ತಾಗ್ತಿದ್ಯಾ, ರಿಜಿಡ್, ಸೆಮಿ ರಿಜಿಡ್, ಸಾಫ್ಟ್. ಸೊ ಎವ್ರಿಥಿಂಗ್ ಈಸ್ ಡಿಪೆಂಡ್ಸ್ ಅಪಾನ್ ದ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಆಫ್ ದ ಪ್ಲಾಸ್ಟಿಕ್, ಓಕೆ, ಆಫ್ ದಟ್ ಮಟೀರಿಯಲ್. And elongation under pressure disappears slowly when pressure is removed. So only difference is what? Here the modulus of elasticity is very low, right? That is a soft plastic. Elastometers andre enu? So nodi, these are soft and elastic material with low modulus of elasticity, right? So they deform considerable under load at a room temperature, right? Deform ಆಗುತ್ತೆ under room temperature ಅಲ್ಲಿ, and return to their original shape when the load is released. ಗೊತ್ತಾ, ಲೋಡ್ ನ ರಿಲೀಸ್ ಮಾಡಿದಾಗ ರಿಟರ್ನ್ ಆಗುತ್ತೆ. ಅದು ತುಂಬಾ ಸಿಂಪಲ್, ರೈಟ್. ಒನ್ ಟೈಪ್ ಆಫ್ ಎಲಾಸ್ಟಿಕ್ ಮೆಟೀರಿಯಲ್ ಇದ್ದಂಗೆ, ಎಲಾಸ್ಟಿಕ್ ಪ್ರಾಪರ್ಟೀಸ್. ಸೊ ಎಕ್ಸ್ಟೆನ್ಷನ್ ಕ್ಯಾನ್ ರೇಂಜ್ ಅಪ್ ಟು 10 ಟೈಮ್ಸ್ ದೇರ್ ಒರಿಜಿನಲ್ ಡೈಮೆನ್ಷನ್. ಅಂದ್ರೆ 10 ಟೈಮ್ಸ್ ವರೆಗೂ ಅದು ಆರಾಮಾಗಿ ಎಕ್ಸ್ಟೆಂಡ್ ಆಗ್ಬೋದು ಅಂತ ಹೇಳ್ತಾ ಇರೋದು, ರೈಟ್. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಫಿಸಿಕಲ್ ಪ್ರಾಪರ್ಟೀಸ್ ಅಂಡ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್, ರೈಟ್, ಆಫ್ ಕ್ಲಾಸಿಫಿಕೇಶನ್ ಪ್ಲಾಸ್ಟಿಕ್. ಈಗ ಇನ್ನೊಂದಿದೆ, ಸ್ವಲ್ಪ ಸ್ಪೆಷಲ್ ಟೈಪ್ ಆಫ್ ಒಂದು ಪ್ಲಾಸ್ಟಿಕ್ ಇದೆ, ಇದು ತುಂಬಾ ಕಾಮನ್ ಇದೆ. ಅದೇನು, PVC ಪೈಪ್ಸ್ ಅಂತ ನಾವು ಯೂಸ್ ಮಾಡ್ತೀವಿ, ನೋಡಿದಿರಲ್ಲ. ಸೊ ಈ ತರ ಪೈಪ್ಸ್ ಗಳೆಲ್ಲ ನೀವು ನೋಡಿದಿರಲ್ಲ. ಸೊ ದೀಸ್ ಆರ್ ಆಲ್ ವಾಟ್ PVC ಪೈಪ್ಸ್. ಬೇರೆನೂ ಇರ್ಬೋದು, ಬಟ್ ಮೋಸ್ಟ್ಲಿ ಎಲ್ಲಾ ಪೈಪ್ಸು PVC ಇರುತ್ತೆ. ಸೊ ವಾಟ್ ಈಸ್ ದಟ್ PVC? PVC ಇಸ್ ನಥಿಂಗ್ ಬಟ್ ಪಾಲಿವಿನೈಲ್ ಕ್ಲೋರೈಡ್ ಅಂತ ಅಂತಾರೆ, ರೈಟ್. ಪಾಲಿವಿನೈಲ್ ಕ್ಲೋರೈಡ್. ಸೊ ಪಾಲಿವಿನೈಲ್ ಕ್ಲೋರೈಡ್ ಅಂತಂದ್ರೆ, ಸೊ ಇದೊಂದು ಮೋಸ್ಟ್ ವೈಡ್ಲಿ ಯೂಸ್ ಪಾಲಿಮರ್ಸ್ ಇದೆ ವರ್ಲ್ಡ್ ಅಲ್ಲಿ, ಆಯ್ತಾ. ಸೊ ಇದು ನ್ಯಾಚುರಲಿ ಏನಂತಾರೆ, ಡ್ಯೂ ಟು ಇಟ್ಸ್ ವರ್ಟೈಲ್ ನೇಚರ್, PVC ಇಸ್ ಎಕ್ಸ್ಟೆನ್ಸಿವ್ಲಿ ಎ ಬ್ರಾಡ್ ಗೇಜ್ ಆಫ್ ಇಂಡಸ್ಟ್ರಿಯಲ್, ಟೆಕ್ನಿಕಲ್, ಎವ್ರಿ ಡೇ ಅಪ್ಲಿಕೇಶನ್ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಅಲ್ಲಿ, ಟ್ರಾನ್ಸ್ಪೋರ್ಟ್ ಅಲ್ಲಿ, ಪ್ಯಾಕೇಜಿಂಗು, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಹೆಲ್ತ್ ಕೇರ್ ಎಲ್ಲ ಕಡೆ ಯೂಸ್ ಮಾಡ್ತಾರೆ, ರೈಟ್, PVC. ಸೊ PVC ಇಸ್ ವೆರಿ ಡ್ಯೂರೇಬಲ್ ಅಂಡ್ ಲಾಂಗ್ ಲಾಸ್ಟಿಂಗ್. ತುಂಬಾ ಡ್ಯೂರೇಬಲ್ ಇದೆ, ಲಾಂಗ್ ಲಾಸ್ಟಿಂಗು ಇದೆ, ರೈಟ್. ಸೊ ವೆರೈಟಿ ಆಫ್ ಅಪ್ಲಿಕೇಶನ್ ಅಲ್ಲಿ ಇದನ್ನು ಯೂಸ್ ಮಾಡ್ತಾರೆ, ಆಯ್ತಾ. ವೈಟ್ ಆರ್ ಬ್ಲ್ಯಾಕ್ ಅಂಡ್ ವೈಡ್ ರೇಂಜ್ ಆಫ್ ಕಲರ್ಸ್ ಇನ್ ಬಿಟ್ವೀನ್. ವೈಟ್ ಮತ್ತೆ ಬ್ಲ್ಯಾಕ್ ಕಲರ್ಸ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಇರೋದು. ಸೊ ಕಲರ್ಸ್ ತಗೊಂಡು ನಮ್ಗೆ ಏನ್ ಮಾಡೋದಿಲ್ಲ, ರೈಟ್. ನಾವು ವೆರಿ ಇಂಪಾರ್ಟೆಂಟು
ಪಿ ವಿ ಸಿನ 2 ಇಂಪಾರ್ಟೆಂಟ್ ಸ್ಟಾರ್ಟಿಂಗ್ ಮಟೀರಿಯಲಿಂದ ಮಾಡ್ತಾರೆ. ನಮಗೆ ಬೇಕಾಗಿರೋದು ಇದು, ಆಯಿತಾ. ಅದು ಎಲ್ಲಾದರೂ ಯೂಸ್ ಮಾಡ್ಕೊಳ್ಳಿ. ಬಟ್ ಫಸ್ಟ್ ಏನಂತಂದರೆ ಇಂಪಾರ್ಟೆಂಟು 57% ನೋಡಿ, ಫಸ್ಟ್ ಲೈನಲ್ಲಿ 57% ಮಾಲಿಕ್ಯುಲರ್ ವೇಟ್ ಇರುತ್ತೆ, ರೈಟ್, ಡಿರೈವ್ಡ್ ಫ್ರಮ್ ದ ಕಾಮನ್ ಸಾಲ್ಟ್, ಡಿರೈವ್ಡ್ ಫ್ರಮ್ ಕಾಮನ್ ಸಾಲ್ಟ್. ಸೊ 57% ಆಫ್ ಮಾಲಿಕ್ಯುಲರ್ ವೇಟ್ ಡಿರೈವ್ಡ್ ಫ್ರಮ್ ಕಾಮನ್ ಸಾಲ್ಟ್ ಏನಿದೆ ಅಲ್ಲಿಂದ ಅದನ್ನು ಮಟೀರಿಯಲ್ನ ತಗೋತಾರೆ. ರಿಮೈನಿಂಗ್ 43 ಏನಿರುತ್ತೆ ಅದನ್ನು ಫೀಡ್ ಸ್ಟಾಕ್ಸ್ ಈಸ್ ನಥಿಂಗ್ ಬಟ್ ಆಯಿಲ್ ಇರುತ್ತೆ, ರೈಟ್. ಶುಗರ್ ಕ್ರಾಪ್ಸ್ ಇಂದ ಏನಂತಂದರೆ ಇಥೆಲೈನ್ ತಗೋತಾರೆ. ಈಗ ಆಯಿಲ್ ಬೇಕಾಯ್ತು ಅಂತಂದರೆ ಇಲ್ಲಿ ಹೇಳ್ತಾ ಇರೋದು ನೋಡಿ, ಇಥೆಲೈನ್ ನಿಮಗೆ ಎಲ್ಲರಿಗೂ ಗೊತ್ತಿದೆ, ರೈಟ್. ಈಗ ಅದರಿಂದನೇ ಏನಂತಾರೆ ಪೆಟ್ರೋಲಲ್ಲಿ ಮಿಕ್ಸ್ ಮಾಡಿ ಏನಂತಾರೆ ಇಕೋ ಏನಂತಂದರೆ ಮಾಡ್ತಾ ಇದ್ದಾರೆ, ರೈಟ್. ಬಯೋಫ್ಯೂಲ್ ಮಾಡ್ತಾ ಇದ್ದಾರಲ್ಲ, ಅದರಿಂದನೇ ಇಥೆನಾಲಲ್ಲಿ ಈಗ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾ ಇದ್ದಾರೆ. ಇದು ಟ್ರಯಲ್ ಆ್ಯಂಡ್ ಎರರ್ ನಡೀತಾ ಇದೆ ಮೊದಲಿಂದನೂ, ರೈಟ್. ಸೊ ಅದೇ ಇಥೆನಾಯ್ಲು ಈ ಪಿ ವಿ ಸಿ ಮ್ಯಾನುಫ್ಯಾಕ್ಚರಲ್ಲೂ ಯೂಸ್ ಮಾಡ್ಬೋದು, ರೈಟ್. ಸೊ ಪಿ ವಿ ಸಿ ಪ್ರೊಡಕ್ಷನ್ ಆಸ್ ಅನ್ ಅಲ್ಟರ್ನೇಟಿವ್ ಟು ಇಥೆನಾಲ್ ಫ್ರಮ್ ಆಯಿಲ್ ಆರ್ ಎನ್ ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸ್ಗಿಂತ ಆಯಿಲ್ಗಿಂತ ಇದನ್ನು ಯೂಸ್ ಮಾಡಿದ್ರು ಏನಂತಂದರೆ ಆಲ್ಟರ್ನೇಟಿವ್ನು ಯೂಸ್ ಮಾಡ್ಬೋದು, ಗೊತ್ತಾಯ್ತಾ. 57, 43 ಇವೆರಡು ನೆನ್ಪಿಟ್ಕೊಳ್ಳಿ. ನಾವು ಅಪ್ಲಿಕೇಶನ್ ಆಫ್ ಪಿ ವಿ ಸಿ. ಸೊ ಇದು ಎಲ್ಲೆಲ್ಲಿ ಅಪ್ಲಿಕೇಬಲ್ ಇದೆ ಅಂತಂದರೆ ತುಂಬ ಎಲ್ಲ ಅಂದರೆ ಎಲ್ಲ ಕಡೆ. ಇಲ್ಲಿ ನಾನು ಹಾಕಿರೋದು ಎಲ್ಲ ಕಡೆನೂ ಯೂಸ್ ಆಗುತ್ತೆ, ನೀವು ನೋಡ್ಬೋದು. ವಿಂಡೋ ಫ್ರೇಮ್ಸ್, ಡ್ರೈನೇಜ್ ಪೈಪ್, ವಾಟರ್ ಸರ್ವಿಸ್ ಪೈಪ್, ಮೆಡಿಕಲ್ ಡಿವೈಸಸ್, ಬ್ಲಡ್ ಸ್ಟೋರೇಜ್ ಬ್ಯಾಗ್ಸು, ಆಯಿತಾ, ವೈರ್ ಇನ್ಸುಲೇಷನ್, ರಿಸಲೆಂಟ್ ಫ್ಲೋರಿಂಗು, ರೂಫಿಂಗ್ ಮೆಂಬ್ರೇನು, ಸ್ಟೇಷನರಿ ಆಟೋಮೇಟಿವ್ ಇಂಟೀರಿಯರ್ಸು, ಸೀಟ್ ಕವರಿಂಗು, ಫ್ಯಾಷನ್ ಆ್ಯಂಡ್ ಫುಟ್ವೇರು, ಪ್ಯಾಕೇಜಿಂಗ್, ಕ್ಲಿಂಗ್ ಫಿಲ್ಮು, ಕ್ರೆಡಿಟ್ ಕಾರ್ಡು, ವಿನಿಲ್ ರೆಕಾರ್ಡ್ಸು, ಸಿಂಥೆಟಿಕ್ ಲೆದರು, ಅದರ್ ಕೋಟೆಡ್ ಫ್ಯಾಬ್ರಿಕ್ಸ್, ಈ ಎಲ್ಲದ ಕಡೆ ಪಿ ವಿ ಸಿ ಯೂಸ್ ಆಗುತ್ತೆ, ಗೊತ್ತಾಯ್ತಾ. ನಾವೆಲ್ಲ ಬರೀ ಒಂದಕ್ಕೆ ಪೈಪ್ಗಷ್ಟೇ ಯೂಸ್ ಆಗುತ್ತೆ ಅಂತಲ್ಲ, ಇಷ್ಟು ಅಪ್ಲಿಕೇಶನ್ಸ್ ಇದೆ ಪಿ ವಿ ಸಿದು, ಆಯಿತಾ, ಅರ್ಥ ಮಾಡ್ಕೊಳ್ಳಿ. ನಾವು ಟು ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ, ವೆರಿ ಈಸಿಲಿ, ಸೊ ಐ ಹ್ಯಾವ್ ಟೇಕನ್ ಒನ್ ಡಿಫರೆಂಟ್ ಟೈಪ್ ಆಫ್ ವಾಟ್ ದ ಮೋಸ್ಟ್ ವೈಡ್ಲಿ ಯೂಸ್ ಪ್ಲಾಸ್ಟಿಕ್ ಫಾರ್ಮ್ಸ್ ಇನ್ ದ ಮಾರ್ಕೆಟ್. ಯಾವ್ಯಾವ್ದು ಯೂಸ್ ಮಾಡ್ತಾ ಇದ್ದಾರೆ, ಸೊ ಎಷ್ಟಿದೆ ಅಂತಂದರೆ ಒಂದು 7 ಇದೆ. ಅದನ್ನು ಯಾವ್ಯಾವುದು ಪ್ಲಾಸ್ಟಿಕ್ಕು ಯಾವ್ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತ ನಿಮಗೆ ಕ್ವಿಕ್ ವೇಯಲ್ಲಿ ಹೇಳ್ಕೊಡ್ತೀನಿ ನೋಡಿ. ಈಗ ಫಸ್ಟ್ ಇದು ಏನಿದೆ ಅಂದರೆ ಪಾಲಿಥೀನ್ ಟೆರ್ಪೆಂಟಲೈಟ್ ಅಂತ ಇದೆ. ಸೊ ಇದನ್ನು ನಾವು ಮೋಸ್ಟ್ ಪ್ರೊಬೆಬಲಿ ಪೆಟ್ ಅಂತ ಕರೀತಾರೆ, ಪಾಲಿಥಿನಿಲ್ ಟೆರ್ಪೆಂಟಲೈನ್ ಅಂತ ಅಂತಾರೆ. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಏನಂತಂದರೆ ಬಾಟಲ್ಸಲ್ಲಿ, ಆಯಿತಾ, ನೀರಿನ ಬಾಟಲ್ ಇರುತ್ತೆ ನೋಡಿ, ವಾಟರ್ ಬಾಟಲ್ಸು, ಅದಕ್ಕೆ ಇದನ್ನು ಯೂಸ್ ಮಾಡ್ತಾರೆ, ಪಾಲಿಥಿಲಿನ್ ಟೆರ್ಪೆಂಟಲೈನ್, ಆಯಿತಾ. ಸೊ ಅದರಲ್ಲಿ ಯೂಸ್ ಮಾಡ್ತಾರೆ, ಸಾಫ್ಟ್ ಡ್ರಿಂಕ್ ಬಾಟಲ್ಸಲ್ಲಿ ಯೂಸ್ ಮಾಡ್ತಾರೆ, ಸ್ಪೋರ್ಟ್ಸು ಡ್ರಿಂಕ್ ಬಾಟಲ್ಸು, ಮತ್ತು ಕಾಂಡಿಮೆಂಟ್ ಬಾಟಲ್ಸ್ ಏನಿರುತ್ತೆ, ಕಾಂಡಿಮೆಂಟ್ಸ್ ಇರುತ್ತೆ ನೋಡಿ, ಐಸ್ ಕ್ರೀಮ್ಸ್ ಇದಕ್ಕೆಲ್ಲಕ್ಕೆ ಇದನ್ನೇ ಯೂಸ್ ಮಾಡ್ತಾರೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಪೆಟ್ ಅಂತ ಅಂತೀವಿ. ನೆಕ್ಸ್ಟು ಪಾಲಿಥೀನ್, ಆಯಿತಾ, ಪಾಲಿಥೀನಿಲ್ ಹೈ ಡೆನ್ಸಿಟಿ ಅಂತ ಬರುತ್ತೆ. ಸೊ ಪಾಲಿಥೀನ್ HDPE ಅಂತ ಇದಕ್ಕೆ ಅನ್ಬೋದು. ಸೊ ಇದನ್ನು ಮಿಲ್ಕ್ ಬಾಟಲು, ಜ್ಯೂಸ್ ಬಾಟಲ್ಸು, ಡಿಟರ್ಜೆಂಟ್ ಬಾಟಲು, ಶಾಂಪೂ ಬಾಟಲು, ಗ್ರೋಸರಿ ಬ್ಯಾಗ್ಸು, ಆಯಿತಾ, ಸೆರೆಲಲ್ ಬಾಕ್ಸು ಮತ್ತು ಲೈನರ್ಸು. ಸೊ ಇದರಲ್ಲಿ ಆಯಿತಾ ಸೆರೆಲಾಕ್ ಬಾಕ್ಸು ಇವೆಲ್ಲದಕ್ಕೆ ಈ ಒಂದು ಪಾಲಿಥಿನಲ್ ಪ್ಲಾಸ್ಟಿಕ್ಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ಇದು ಸೆಕೆಂಡ್ ಆಯಿತು, ಆಯಿತಾ. ಇಲ್ಲಿ ನಂಬರ್ ಮೇಲ್ಗಡೆ ಇದೆ, ನಿಮಗೆ ನಾನು ಮತ್ತೆ ಬರೆಯೋದಿಲ್ಲ, ಆಯಿತಾ, ಸುಮ್ಮನೆ ಮತ್ತೆ ಇದು ಬೇಡ. ಸೊ ಥರ್ಡ್ ಒನ್ ನೋಡಿ, ಪಿ ವಿ ಸಿ ಅಂತ ಪಾಲಿವಿನೈಲ್ ಕ್ಲೋರೈಡ್ ಅಂತ ಇದೆ. ಸೊ ಪಿ ವಿ ಸಿ ಕ್ಯಾನ್ ಬಿ ಫ್ಲೆಕ್ಸಿಬಲ್, ರಿಜಿಡ್ ಆ್ಯಂಡ್ ಇಟ್ ಈಸ್ ಯೂಸ್ ಫಾರ್ ಪ್ಲಂಬಿಂಗ್ ಪೈಪ್ಸ್, ಕ್ಲಿಯರ್ ಫುಡ್, ಆಯಿತಾ, ಫುಡ್ ಪ್ಯಾಕೇಜಸ್, ಶ್ರಿಂಕ್ ವ್ಯಾಪ್, ಪ್ಲಾಸ್ಟಿಕ್ ಚಿಲ್ಡ್ರನ್ಸ್ ಟಾಯ್ಸ್, ಆಯಿತಾ, ಚಿಲ್ಡ್ರನ್ ಟಾಯ್ಸ್ಗೂ ಇದೇ ಯೂಸ್ ಮಾಡ್ತಾರೆ ನೋಡಿ. ಆಮೇಲೆ ಟೇಬಲ್ ಕ್ಲಾತ್ಸು, ವಿನಲಿಲ್ ಫ್ಲೋರಿಂಗ್, ಚಿಲ್ಡ್ರನ್ಸ್ ಪ್ಲೇ ಮ್ಯಾಟ್ಸ್ ಆ್ಯಂಡ್ ಬ್ಲಿಸ್ಟರ್ ಪ್ಯಾಕ್ಸ್ ಆ್ಯಂಡ್ ಸಚ್ ಆಸ್ ಫಾರ್ ದ ಮೆಡಿಸಿನ್ಸ್, ಆಯಿತಾ. ಇದಕ್ಕೆಲ್ಲದಕ್ಕೂ ಏನಂತಂದರೆ ಪಾಲಿವಿನೈಲ್ ಕ್ಲೋರೈಡ್ ಅಂದರೆ ಪಿ ವಿ ಸಿ ಅನ್ನು ಯೂಸ್ ಮಾಡ್ತಾರೆ. ಫೋರ್ತ್ ಒನ್ ಇದೆ PVLD ಅಂತ ಬರುತ್ತೆ, ಪಾಲಿಥೀನ್ ಲೋ ಡೆನ್ಸಿಟಿ, ಆಯಿತಾ, ಪಾಲಿಥೀನಲ್ ಲೋ ಡೆನ್ಸಿಟಿ ಅಂತ ಬರುತ್ತೆ. ಸೊ LDP ಅಂದರೆ LDPE ಅಂತ ಅಂತೀವಿ ಅದಕ್ಕೆ. ಯೂಸ್ ಫಾರ್ ಡ್ರೈ ಕ್ಲೀನಿಂಗ್ ಬ್ಯಾಗ್ಸ್, ಆಯಿತಾ, ಡ್ರೈ ಕ್ಲೀನಿಂಗ್ ಬ್ಯಾಗ್ಸ್ ಏನಿರುತ್ತೆ ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಬ್ರೆಡ್ ಬ್ಯಾಗ್ಸು, ನ್ಯೂಸ್ ಪೇಪರ್ ಬ್ಯಾಗ್ಸು, ಪ್ರೊಡ್ಯೂಸ್ ಬ್ಯಾಗ್ಸು ಆ್ಯಂಡ್ ಗಾರ್ಬೇಜ್ ಬ್ಯಾಗ್ಸು. ಗಾರ್ಬೇಜ್ ಬ್ಯಾಗ್ ಅಂದರೆ ಬ್ಲ್ಯಾಕ್ ಕಲರ್ದು ಇರುತ್ತೆ ನೋಡಿ ಅದು. ಸೊ ಆಸ್ ವೆಲ್ ಆಸ್ ಪೇಪರ್ ಮಿಲ್ಕ್, ಆಯಿತಾ, ಕಾರ್ಟೂನ್ಸ್ ಆ್ಯಂಡ್ ಹಾಟ್ ಕೋಲ್ಡ್ ಬೇವರೇಜ್ ಕಪ್ಸ್. ಹಾಟ್ ಮತ್ತು ಕೋಲ್ಡ್ಗೆ ಬೇವರೇಜ್ ಕಪ್ಸ್ ಏನಿರುತ್ತೆ ಅದು ಇದರಿಂದ ಮಾಡಿರ್ತಾರೆ, ಲೋ ಡೆನ್ಸಿಟಿದು. ಸೊ ನೆಕ್ಸ್ಟು ಪಾಲಿಪ್ರೊಪಲಿನ್ ಇದೆ, ಫಿಫ್ತ್ ಒನ್ PP ಅಂತ ಅಂತೀವಿ ಅದಕ್ಕೆ, ಪಾಲಿಪ್ರೊಪಲಿನ್. ಸೊ ಇದು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಯೋಗ್ರೆಟ್ ಕಂಟೈನರ್ಸ್, ಆಯಿತಾ, ಯೋಗ್ರೆಟ್ ಕಂಟೈನರ್ಸ್ಗೋಸ್ಕರ ಯೂಸ್ ಮಾಡ್ತಾರೆ. ಡೈಲಿ ಫುಡ್ ಕಂಟೈನರ್ಸ್ ಏನಿರುತ್ತೆ ನೋಡಿ ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಫರ್ನಿಚರ್, ಲಗೇಜು ಆ್ಯಂಡ್ ವಿಂಟರ್ ಕ್ಲಾತಿಂಗ್ ಇನ್ಸುಲೇಷನ್ ಅದ್ರಗೋಸ್ಕರ ಪಾಲಿಪ್ರೊಪಲಿನ್ನ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಪಾಲಿಸ್ಟ್ರೀನ್ ಅಂತ ಬರುತ್ತೆ.
ಪಾಲಿಸ್ಟ್ರೀನ್ ಎದಕ್ಕೆ ಯೂಸ್ ಮಾಡ್ತಾರೆ? ಸ್ಟ್ರೇಟ್ ಫಾರ್ಮ್ ಅಂಡ್ ಯೂಸ್ ಫಾರ್ ದ ಕಪ್ಸ್, ಪ್ಲೇಟ್ಸ್, ಟೇಕ್ಔಟ್ ಕಂಟೈನರ್ಸ್. ಕಪ್ಪು ಪ್ಲೇಟು ಏನಿರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ. ಸೂಪರ್ ಮಾರ್ಕೆಟ್ ಮೀಟ್ ಟ್ರೇಸ್, ಆಯ್ತಾ, ಸೂಪರ್ ಮಾರ್ಕೆಟ್ ಅಲ್ಲಿ ಮೀಟ್ಗಳಿಟ್ಟು, ಆಯ್ತಾ, ಅದಕ್ಕೂ ಯೂಸ್ ಮಾಡ್ತಾರೆ. ಪ್ಯಾಕಿಂಗ್ ಪೀನಟ್ಸ್, ಆಯ್ತಾ, ಪ್ಯಾಕೇಜ್ ಪೀನಟ್ಸ್ ಏನಿರುತ್ತೆ ನೋಡಿ, ಸೊ ಅದಕ್ಕೋಸ್ಕರನೂ ಇದನ್ನ ಯೂಸ್ ಮಾಡ್ತಾರೆ. ಸೊ ಇದನ್ನು ಬಿಟ್ಟಾಗ ಲಾಸ್ಟ್ ಅಲ್ಲಿ ಏನು ಬೇರೆದು ಯೂಸ್ ಆಗುತ್ತೆ ನೋಡಿ, ಸೊ ಅದನ್ನ 7 ನಂಬರ್ ಅಂತ ಕೊಟ್ಟಿದ್ದಾರೆ. ಓಕೆ, ಐ ಹೋಪ್ ಯು ಗಾಟ್ ದ ಮೋಸ್ಟ್ ವೈಡ್ಲಿ ಯೂಸ್ ಪ್ಲಾಸ್ಟಿಕ್ ಫಾರ್ಮ್ಸ್ ಇನ್ ದ ಮಾರ್ಕೆಟ್. ನಾವು ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ದ ಗ್ಲಾಸ್. ಸೊ ಗ್ಲಾಸ್ನ ಎಲ್ಲರೂ ಯೂಸ್ ಮಾಡಿರ್ತೀರಾ, ಮನೇಲಿ ನೋಡಿರ್ತೀರಾ, ವಿಂಡೋ ಅಲ್ಲಿ, ಡೋರ್ ಅಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡಿರ್ತೀರಾ. ಸೊ ಗ್ಲಾಸ್ ಈಸ್ obtained ಬೈ ಫ್ಯೂಷನ್ ಆಫ್ ಸಿಲಿಕಾ ಚಾಲ್ಕ್ ಅಂಡ್ ಪೊಟ್ಯಾಶ್ ಅಂಡ್ ಸೋಡಾ. ನೋಡಿ 3 ಐಟಮ್ ಇರುತ್ತೆ, ಸಿಲಿಕಾ ಚಾಲ್ಕ್, ಪೊಟ್ಯಾಶ್, ಸೋಡಾ. ಎಟ್ ಓವರ್ 1000 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅದನ್ನ ಮರ್ಜ್ ಮಾಡಿ ಒಂದು ಗ್ಲಾಸ್ನ ರೆಡಿ ಮಾಡ್ಬೋದು, ಆಯ್ತಾ. ಸೊ ಇದು ಸಿಂಪಲ್. ಈಗ ಅದ್ರೊಳಗೆ ಇಂಗ್ರೀಡಿಯೆಂಟ್ ಏನೇನಿರುತ್ತೆ ಅಂದ್ರೆ, ಫಸ್ಟ್ ಇಂಗ್ರೀಡಿಯೆಂಟು ಸಿಲಿಕಾ ಇರುತ್ತೆ, ರೈಟ್. ಸೊ ಇದು ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದಿ ಗ್ಲಾಸ್ ಇದೆ, ಸಿಲಿಕಾ. ಪೊಟ್ಯಾಶು ಸೆಕೆಂಡ್, ಪೊಟ್ಯಾಶು. ಸೊ ಇಟ್ ರೆಂಡರ್ ಗ್ಲಾಸ್ ಇನ್ಫ್ಯೂಸಿಬಲ್ ಅಂಡ್ ಗಿವ್ಸ್ ಪ್ರಾಪರ್ಟೀಸ್, ಆಯ್ತಾ, ಗ್ಲಾಸ್ ಇನ್ಫ್ಯೂಸಿಬಲ್ ಆಗೋ ಥರ ಮತ್ತೆ ಪ್ರಾಪರ್ಟೀಸ್ ಕೊಡುತ್ತೆ. ಥರ್ಡ್, ಸೋಡಾ ಏನು ಕೆಲಸ ಮಾಡುತ್ತೆ? ಫ್ಯೂಷನ್ ಆಫ್ ದ ಗ್ಲಾಸ್, ಅಂದ್ರೆ ಅದನ್ನ ಒಂದು ಪ್ರಾಪರ್ಟಿನ, ಆಯ್ತಾ, ಫ್ಯೂಸ್ ಆಗೋಕ್ಕೆ, ಅದನ್ನ ಹತ್ರ ಬರೋಕ್ಕೆ ಅಥವಾ ಅಂಟ್ಕೊಳ್ಳೋಕ್ಕೆ, ಅದ್ರದ್ದೇನು ಪ್ರಾಪರ್ಟೀಸ್ನ, ಎರಡು ಮಟೀರಿಯಲ್ನ ಕಂಬೈನ್ ಆಗೋಕ್ಕೆ ಇನ್ನೊಂದು ಮಟೀರಿಯಲ್ ಯೂಸ್ ಮಾಡ್ತೀವಲ್ಲ, ಅದೇ ಥರ ಇದು, ಆಯ್ತಾ, ಫ್ಯೂಷನ್ ಆಫ್ ಗ್ಲಾಸ್. ಫೋರ್ತ್ ಒನ್ನು ಲೈಮ್, ಪ್ರೊವೈಡ್ಸ್ ಡ್ಯೂರಬಿಲಿಟಿ. ಗ್ಲಾಸಲ್ಲಿ ಲೈಮ್ ಇರುತ್ತೆ, ಆಯ್ತಾ, ಅದು ಡ್ಯೂರಬಿಲಿಟಿ ಕೊಡುತ್ತೆ. ನೆಕ್ಸ್ಟು ಕಲೆಟ್ ಅಂತ ಬರುತ್ತೆ, ರೈಟ್. ಸೊ ಇಟ್ ಈಸ್ ಬ್ರೋಕನ್ ಗ್ಲಾಸ್ ಯೂಸ್ ಆಸ್ ಅ ರಾ ಮಟೀರಿಯಲ್ ಟು ರೆಡ್ಯೂಸ್ ದ ಕಾಸ್ಟ್. ಬ್ರೋಕನ್ ಗ್ಲಾಸ್ನ ನಾವು ಯೂಸ್ ಮಾಡಿದಾಗ ಅದನ್ನ ಏನಂದ್ರೆ ಕಾಸ್ಟ್ನ ರೆಡ್ಯೂಸ್ ಮಾಡೋಕ್ಕೆ ಅದನ್ನ ಯೂಸ್ ಮಾಡ್ತೀವಿ. ಬ್ರೋಕನ್ ಗ್ಲಾಸ್ನ ಕಲೆಟ್ ಅಂತ ಕರೀತಾರೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ನಾವು ಕ್ಲಾಸಿಫಿಕೇಶನ್, ಫಸ್ಟ್ ಕ್ಲಾಸಿಫಿಕೇಶನ್ ಸೋಡಾ ಲೈಮ್ ಆರ್ ಸಾಫ್ಟ್ ಗ್ಲಾಸ್ ಅಂತ ಬರುತ್ತೆ. ಸೋಡಾ ಲೈಮ್ ಗ್ಲಾಸ್ ಆರ್ ಸೊ ಈ ಸೋಡಾ ಲೈಮ್ ಗ್ಲಾಸ್ ಏನಿದೆ ನೋಡೋಣ. ದಿಸ್ ಗ್ಲಾಸ್ ಈಸ್ obtained ಫ್ರಮ್ ಫ್ಯೂಷನ್ ಆಫ್ ಲೈಮ್, ಆಯ್ತಾ. ಲೈಮ್, ಸಿಲಿಕಾ, ಸೋಡಾ ಅಂಡ್ ಅಲ್ಯೂಮಿನಾ, ಈ 4 ಕಂಟೆಂಟ್ ಇರುತ್ತೆ ನೋಡಿ. ಒಂದು ಲೈಮ್, ಒಂದು ಸಿಲಿಕಾ, ಒಂದು ಸೋಡಾ, ಒಂದು ಅಲ್ಯೂಮಿನಾ. ಈ 4 ಕಂಬೈನ್ ಮಾಡಿ ಯಾವ ಗ್ಲಾಸ್ನ ಮಾಡ್ತಾರೆ, ಅದು ಸೋಡಾ ಲೈಮ್ ಆರ್ ಸಾಫ್ಟ್ ಗ್ಲಾಸ್ ಅಂತ ಅಂತೀವಿ. ಸೆಕೆಂಡ್ ಒನ್ನು ಲೀಡ್ ಗ್ಲಾಸ್ ಅಂತ ಬರುತ್ತೆ, ರೈಟ್. ಸೊ ಈ ಗ್ಲಾಸ್ನ obtained ಫ್ರಮ್ ಲೀಡ್, ಸಿಲಿಕಾ, ಪೊಟ್ಯಾಶ್. ನೋಡಿ, ಈ ಲೀಡ್, ಸಿಲಿಕಾ, ಪೊಟ್ಯಾಶ್ ಈ 3 ಐಟಮ್ನ ಯೂಸ್ ಮಾಡಿಬಿಟ್ಟು ಕಂಬೈನ್ ಮಾಡಿಬಿಟ್ಟು ಮಾಡಿದಾಗ ಅದು ಲೀಡ್ ಗ್ಲಾಸ್ ಆಗುತ್ತೆ, ರೈಟ್. ಸೊ ಇದು ತುಂಬ ಚೆನ್ನಾಗಿ ಹೊಳೆಯುತ್ತೆ, ಶೈನಿಂಗ್ ಪ್ರಾಪರ್ಟೀಸ್ ಚೆನ್ನಾಗಿದೆ, ಆಯ್ತಾ, ಮತ್ತೆ ಶೈನಿಂಗ್ ಅಪಿಯರೆನ್ಸು ಚೆನ್ನಾಗಿರುತ್ತೆ ಅಂಡ್ ಟೇಕ್ಸ್ ಗುಡ್ ಪಾಲಿಶ್ ಚೆನ್ನಾಗಿ ಮಾಡಕ್ ಬರುತ್ತೆ. ಸೊ ಅಂಥದ್ದೊಂದು ಗ್ಲಾಸ್ ಇದೆ, ಇದು ಲೀಡ್ ಗ್ಲಾಸ್. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಕಟ್ ಗ್ಲಾಸ್ ವರ್ಕ್ ಆರ್ ಬಲ್ಬ್ಸ್, ಆಯ್ತಾ, ಬಲ್ಬ್ಸ್ಗಳಲ್ಲಿ ಮತ್ತೆ ಈ ಗ್ಲಾಸ್ ವರ್ಕ್ ಏನಿರುತ್ತೆ ಅಂತ ಕಡೆ ಇದನ್ನು ಯೂಸ್ ಮಾಡ್ತಾರೆ. ಕಟ್ ಗ್ಲಾಸ್ ವರ್ಕ್ ಅಲ್ಲಿ ಅಂದ್ರೆ ಯಾವುದೋ ಒಂದು ನಾರ್ಮಲ್ ವರ್ಕ್ಗೂ ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬೋರೋಸಿಲಿಕೇಟ್ ಗ್ಲಾಸ್. ಸೊ ದಿಸ್ ಗ್ಲಾಸ್ ಈಸ್ obtained ಫ್ರಮ್ ಬೋರಾಕ್ಸ್, ಸಿಲಿಕಾ, ಲೈಮ್. ಮತ್ತೆ 3 ಐಟಮ್, ಬೋರಾಕ್ಸ್, ಸಿಲಿಕಾ, ಲೈಮ್, ಇವು 3 ಐಟಮ್ನ ಆ್ಯಡ್ ಮಾಡಿ ಮಟೀರಿಯಲ್ನ ಒಂದು ಹೊಸ ಗ್ಲಾಸ್, ಅದೇ ಬೋರೋಸಿಲಿಕೇಟ್. ಸೊ ಇದು ಹೈ ಟೆಂಪ್ರೇಚರ್ನ ವಿತ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ತುಂಬ ಜಾಸ್ತಿ ಟೆಂಪ್ರೇಚರ್ ಬಂದರೂ ಅದು ವಿಸ್ಟ್ಯಾಂಡ್ ಆಗುತ್ತೆ, ಮೆಲ್ಟ್ ಆಗೋಲ್ಲ, ಅಂದರೆ ಕ್ರ್ಯಾಕ್ ಆಗೋಲ್ಲ, ಫೇಲ್ ಆಗೋಲ್ಲ. ಸೊ ಇದನ್ನು ಕುಕ್ಕಿಂಗ್ ಯುಟೆನ್ಸಿಲ್ಸ್ ಮತ್ತು ಲ್ಯಾಬ್ ಇಕ್ವಿಪ್ಮೆಂಟಲ್ಲಿ ಯೂಸ್ ಮಾಡ್ತಾರೆ. ಯಾಕೆಂದರೆ ಟೆಸ್ಟಿಂಗ್ ಮಾಡೋದಿರುತ್ತೆ, ತುಂಬ ನಾವು ಏನಂತಂದರೆ ಹೀಟ್ ಇರೋದು ಮಟೀರಿಯಲ್ ಯೂಸ್ ಮಾಡ್ತೀವಲ್ಲ, ಸೊ ಅಂಥ ಕಡೆ ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟು ಏನಂತಂದರೆ ಇದು ಕ್ಲಾಸಿಫಿಕೇಶನ್ ಆಯಿತು. ಈಗ ಕಮರ್ಷಿಯಲ್ ಟೈಪ್ಸ್ ಆಫ್ ಗ್ಲಾಸ್ ಏನಿದೆ, ಅಂದರೆ ನಮ್ಮ ಮಾರ್ಕೆಟಲ್ಲಿ ಇರೋದೇನು, ಇದಂತೂ ನಾವು ಓದ್ವಿ ಇವಾಗ, ಆಯಿತಾ. ಬಟ್ ಮಾರ್ಕೆಟಲ್ಲಿ ಇರೋದು ಏನೇನಿದೆ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಇನ್ಸುಲೇಟೆಡ್ ಗ್ಲಾಸ್ ಅಂತ ಇದೆ, ಫಸ್ಟ್ ಬರೋದು ಇನ್ಸುಲೇಟೆಡ್ ಗ್ಲಾಸ್, ರೈಟ್. ಸೊ ಇದ್ರದ್ದು ಪ್ರೈಮರಿ ಗೋಲ್ ಇದೆ ಅಂತಂದರೆ ಟು ರೆಡ್ಯೂಸ್ ದ ಹೀಟ್ ಟ್ರಾನ್ಸ್ಫರ್, ಆಯಿತಾ, ಹೀಟ್ ಟ್ರಾನ್ಸ್ಫರ್ನ ಕಮ್ಮಿ ಮಾಡೋದು ಆ್ಯಂಡ್ ಇನ್ಕ್ರೀಸ್ ದ ಎನರ್ಜಿ ಎಫಿಷಿಯನ್ಸಿ. ಸೊ ಮಲ್ಟಿಪಲ್ ಲೇಯರ್ ಆಫ್ ಗ್ಲಾಸ್ ಆ್ಯಡ್ ಟು ದ ಡಿಸೈನ್ ಎಲಿಮೆಂಟ್ಸ್, ಅಂದರೆ ಮೇಲ್ಗಡೆಯಿಂದ ನೋಡಿದಾಗ ಈ ಥರ ಲೇಯರ್ಸ್ ಇರುತ್ತೆ, ರೈಟ್, ಈ ಥರ ಲೇಯರ್ ಬೈ ಲೇಯರ್ ಇರುತ್ತೆ, ರೈಟ್. ಸೊ ಇದೇನಂತಂದರೆ ಸ್ಟ್ರೆಂತ್ ಇನ್ಕ್ರೀಸ್ ಮಾಡುತ್ತೆ, ಆಯಿತಾ. ಪ್ರೈಮರಿ ರೀಸನ್ ಏನಂತಂದರೆ ಇನ್ಸುಲೇಟೆಡ್ ಗ್ಲಾಸ್ ಈಸ್ ಕಾಮನ್ಲಿ ಯೂಸ್ ಇನ್ ದ ಕಮರ್ಷಿಯಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೆಟ್ಟಿಂಗ್ಸ್. ಓಕೆ, ಕಮರ್ಷಿಯಲ್ ಮತ್ತು ಇಂಡಸ್ಟ್ರಿಯಲ್ ಅಲ್ಲಿ ಬೇಕಾಗುತ್ತೆ ಆ ಕಡೆ ಹಾಕ್ತಾರೆ. ಸೊ ಇದು ಎಲ್ಲಿ ಯೂಸ್ ಮಾಡ್ತಾರೆ ಇನ್ಸುಲೇಟೆಡ್ ಗ್ಲಾಸ್ ಅಂತಂದರೆ ಅದು ಹೇಳ್ತೀನಿ ನೋಡಿ. ಸೊ ಎಲ್ಲಿ ಏನಂತಂದರೆ
ಎನರ್ಜಿ ರೆಡ್ಯೂಸ್ ಮಾಡೋದಿದೆ, ಎನರ್ಜಿ ರೆಡ್ಯೂಸ್ ದ ಎನರ್ಜಿ ಕಾಸ್ಟ್ ಆ್ಯಂಡ್ ನೀಡ್ ಎ ಸೊಲ್ಯೂಷನ್ ಫಾರ್ ರೆಡ್ಯೂಸಿಂಗ್ ಹೀಟ್ ಲಾಸ್. ಹೀಟ್ ಲಾಸು ಕಾಸ್ಟ್ ಕಮ್ಮಿ ಮಾಡೋದಿದೆ ಮತ್ತು ಹೀಟ್ ಲಾಸು ಆಗೋದನ್ನ ತಡಿಬೇಕು ಆಯಿತಾ. ಅಂದರೆ ಚಳಿಗಾಲದಲ್ಲಿ ಒಳಗಡೆ ಹೀಟ್ ಇರಬೇಕು, ಬೇಸಿಗೆಗಾಲದಲ್ಲಿ ಒಳಗಡೆ ತಣ್ಣಗಿರಬೇಕು, ಅಂಥ ಕಡೆ ಇನ್ಸುಲೇಟೆಡ್ ಗ್ಲಾಸ್ನ ಯೂಸ್ ಮಾಡ್ತಾರೆ. ತುಂಬ ಸಿಂಪಲ್, ಕನ್ನಡ ನಮ್ಮ ಭಾಷೆಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಓಕೆ, ಇಂಗ್ಲೀಷ್ ವರ್ಡು ಕೆಳಗಡೆ ಇದೆ, ನೀವು ನೋಡ್ಕೊಳ್ಳಿ. ನೆಕ್ಸ್ಟು ಲೋ ಇಮಿಸಿವಿಟಿ ಗ್ಲಾಸ್ ಅಂದ್ರೇನು? ಸೊ ಎನರ್ಜಿ ಎಫಿಷಿಯಂಟ್ ಗ್ಲಾಸ್ ಅಂತೀವಿ ಇದಕ್ಕೆ. ದಿಸ್ ಇಸ್ ಕೋಟೆಡ್ ವಿತ್ ಎನ್ ಥಿನ್ ಇನ್ವಿಸಿಬಲ್ ಲೇಯರ್ ಆಫ್ ದ ಮೆಟಲ್ ಆಕ್ಸೈಡ್ ಆಯಿತಾ. ಮೆಟಲ್ ಆಕ್ಸೈಡು ಏನಂತಂದರೆ ಥಿನ್ ಒಂದು ಲೇಯರ್ ಅದ್ರ ಮೇಲೆ ಇರುತ್ತೆ. ಸೊ ಇದು ಏನು ಮಾಡುತ್ತೆ ಅಂತಂದರೆ ಸನ್ ರೇಸ್ ಏನಿರುತ್ತೆ, ಅಲ್ಟ್ರಾವೈಲೆಂಟ್ ರೇಸ್ಗಳು ಒಳಗಡೆ ಬರೋಕ್ಕೆ ಸ್ಟಾಪ್ ಮಾಡುತ್ತೆ ಆಯಿತಾ. ಬಟ್ ಸ್ಟಾಪ್ ಮಾಡಿದ್ರೆ ಏನು ಬೆಳಕು ಬರಲ್ವಾ? ಇಲ್ಲ, ಬೆಳಕು ಬರುತ್ತೆ. ಅಲೋವಿಂಗ್ ವಿಸಿಬಲ್ ಲೈಟ್ ಟು ಎಂಟರ್ ದ ಬಿಲ್ಡಿಂಗ್. ಅಂದರೆ ಯು ವಿ ರೇಸ್ ಏನಿರುತ್ತೆ ಒಳಗಡೆ ಬರಲ್ದಂಗೆ ಆಯಿತಾ, ಬಟ್ ಬೆಳಕು ಬರುತ್ತೆ ಅಷ್ಟೇ ಆಯಿತಾ. ನೀವು ನೋಡಿರಬೇಕು ಇವಾಗೆಲ್ಲ ಕಡೆ ಎಲಿವೇಶನ್ ವರ್ಕಲ್ಲಿ ಮಾಡ್ತಾ ಇದ್ದಾರೆ, ಅದರಿಂದ ಒಳಗಡೆ ಬಿಸಿಲು ಹೋಗೋದಿಲ್ಲ, ಹೀಟ್ ಆಗೋದಿಲ್ಲ, ಬಟ್ ಬೆಳಕು ಹೋಗುತ್ತೆ, ಅಂಥ ಕಡೆ ಯೂಸ್ ಮಾಡ್ಬೋದು. ಲೋ ಈಕ್ವಟಿಂಗ್ ಹೆಲ್ಪ್ಸ್ ಕೀಪ್ ಇನ್ಸೈಡ್ ಆಯಿತಾ, ಕೀಪ್ ಹೀಟ್ ಇನ್ಸೈಡ್ ಡ್ಯೂರಿಂಗ್ ದ ವಿಂಟರ್, ನಾನು ಅದೇ ಹೇಳಿದೆ, ಆ್ಯಂಡ್ ಔಟ್ಸೈಡ್ ಡ್ಯೂರಿಂಗ್ ದ ಸಮ್ಮರ್ ರೈಟ್, ಮೇಕಿಂಗ್ ಇಟ್ ಅನ್ ಐಡಿಯಲ್ ಚಾಯ್ಸ್ ಫಾರ್ ದ ಬಿಸ್ನೆಸ್ ಇನ್ ಕೋಲ್ಡರ್ ಕ್ಲೈಮೇಟ್ಸ್. ಕೋಲ್ಡರ್ ಕ್ಲೈಮೇಟ್ಸಲ್ಲಿ ಇದನ್ನು ಯೂಸ್ ಮಾಡ್ಬೋದು ರೈಟ್. ಸೊ ಇದು ಗ್ರೇಟ್ ಆಪ್ಷನ್ ಇದೆ ಯಾರಿಗೆ ಅಂತಂದರೆ, ಯಾರು ಗ್ಲೇರ್ನ ಮತ್ತು ಫರ್ನಿಚರ್ನ ಪ್ರೊಟೆಕ್ಟ್ ಮಾಡಬೇಕು, ಕಾರ್ಪೆಂಟರ್ ವರ್ಕ್ನ ಆಯಿತಾ, ಫೇಡಿಂಗ್ನ, ಸೊ ಅಂಥ ಕಡೆ ಇದನ್ನು ಯೂಸ್ ಮಾಡ್ತಾರೆ. ಯಾವುದು? ಲೋ ಇಮಿಸಿವಿಟಿ ಗ್ಲಾಸ್. ನೆಕ್ಸ್ಟು ಫ್ಲೆಕ್ಸಿ ಗ್ಲಾಸ್ ಅಂತ ಬರುತ್ತೆ ರೈಟ್. ಸೊ ಇದೊಂದು ಅಕ್ರೆಲಿಕ್ ಗ್ಲಾಸ್ ಇದೆ, ದಟ್ ಈಸ್ ಅ ಶಾಟರ್ ರೆಸಿಸ್ಟೆಂಟ್ ಆಯಿತಾ. ಶಾಟರ್ ರೆಸಿಸ್ಟೆಂಟ್ ಒಂದು ಟೈಪ್ ಆಫ್ ಪ್ರೊಟೆಕ್ಟಿವ್ ಲೇಯರ್ ಇದ್ದಂಗೆ ರೈಟ್. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಟ್ರೆಡಿಷನಲ್ ಗ್ಲಾಸ್, ಬಿಕಾಸ್ ಇಟ್ ಈಸ್ ಸೇಫರ್ ಆ್ಯಂಡ್ ಮೋರ್ ಡ್ಯೂರೇಬಲ್. ಸೇಫ್ ಇದೆ, ಡ್ಯೂರೇಬಲ್ ಇದೆ, ಅಂಥ ಕಡೆ ಇದನ್ನು ಯೂಸ್ ಮಾಡ್ತಾರೆ. ಫ್ಲೆಕ್ಸಿ ಗ್ಲಾಸ್ ಅಂತ ಅಂತೀವಿ ಇದಕ್ಕೆ ರೈಟ್. ಸೊ ಇದು ಯಾವುದಕ್ಕೆ ಯಾರು ಯೂಸ್ ಮಾಡ್ಬೋದು ಅಂತಂದರೆ ಡೇಂಜರಸ್ ಮಟೀರಿಯಲ್ ಏನಿರುತ್ತೆ ಅಥವಾ ಅಪ್ಲಿಕೇಶನ್ ವೇರ್ ಶಟರ್ ರೆಸಿಸ್ಟೆನ್ಸ್ ಗ್ಲಾಸ್ ಇಸ್ ರಿಕ್ವೈರ್ಡ್ ಬೈ ಲಾ ಆಯಿತಾ. ಅಂದರೆ ತುಂಬ ಇಂಪಾರ್ಟೆಂಟ್ ಇದೆ ಆಯಿತಾ. ಗೌರ್ಮೆಂಟಲ್ಲಿ ಏನೋ ಒಂದು ನೀವು ಏನಂತಂದರೆ ಏನೋ ಒಂದು ವಸ್ತುನ ಅದನ್ನು ಪ್ರೊಟೆಕ್ಟ್ ಮಾಡಿಡೋದಿದೆ ಆಯಿತಾ, ಅಂಥ ಕಡೆ ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟು ಲ್ಯಾಮಿನೇಟೆಡ್ ಗ್ಲಾಸ್ ರೈಟ್. ಸೊ ಬಾಂಡಿಂಗ್ 2 or more ಲೇಯರ್, ಅಂದರೆ ಈ ಥರ ಆಯಿತಾ, ಈ ಥರ 1 ಲೇಯರ್ 2 ಲೇಯರ್ 3 ಲೇಯರ್ ಈ ಥರ ರೈಟ್. ಸೊ 2 ಲೇಯರ್ನ ಏನಂತಾರೆ ಟುಗೆದರ್ ಮಾಡೋಕ್ಕೆ ಅಥವಾ ಪ್ಲಾಸ್ಟಿಕ್ ಇಂಟರ್ ಲೇಯರ್, ಅದನ್ನು ಲ್ಯಾಮಿನೇಟೆಡ್ ಅಂತೀವಿ. ಸೊ ಇದು ತುಂಬ ಸ್ಟ್ರಾಂಗ್ ಇರುತ್ತೆ ಆ್ಯಂಡ್ ಇಟ್ ಈಸ್ ಆಫ್ಟನ್ ಯೂಸ್ ಇನ್ ಹ್ಯೂರಿಕೇನ್ ರೆಸಿಸ್ಟೆನ್ಸ್ ವಿಂಡೋಸ್. ಈಗ ಇದು ಕನ್ಫ್ಯೂಸ್ ಆಗುತ್ತೆ ರೈಟ್. ಹ್ಯೂರಿಕೇನ್ ರೆಸಿಸ್ಟೆನ್ಸ್ ವಿಂಡೋಸ್ ಅಂತಂದರೆ ಎಲ್ಲಿ ಏನಂತಂದರೆ ಮಳೆ ರೈಟ್, ರೈನ್ ಆ್ಯಂಡ್ ವಿಂಡ್ ಈಸ್ ವೆರಿ ಹೆವಿ ಆಯಿತಾ, ತುಂಬ ಜಾಸ್ತಿ ಮಳೆ ಇರುತ್ತೆ, ಗಾಳಿ ಇರುತ್ತೆ. ಸೊ ನೀವು ನಾರ್ಮಲ್ ಗ್ಲಾಸ್ ಯೂಸ್ ಮಾಡಿದ್ರೆ ಒಡೆದೋಗ್ಬಿಡುತ್ತೆ. ಅಂಥ ಕಡೆ ಏನು ಮಾಡ್ತಾರೆ ಅಂದರೆ ಈ ಒಂದು ಗ್ಲಾಸ್ನ ಯೂಸ್ ಮಾಡಿದ್ರೆ, ಲ್ಯಾಮಿನೇಟೆಡ್ ಗ್ಲಾಸ್ ಯೂಸ್ ಮಾಡಿದ್ರೆ, ಸೊ ಇಲ್ಲಿ ಲೇಯರ್ ಇರುತ್ತೆ ರೈಟ್. ದೇ ಹ್ಯಾವ್ 1 or 2 3 ಲೇಯರ್ಸ್. ಸೊ ಒಂದು ಡ್ಯಾಮೇಜ್ ಆದರೂ ಈ ಸೆಕೆಂಡ್ ಥರ್ಡ್ ಆದರೂ ಉಳ್ಕೊಳ್ಳುತ್ತೆ. ಸೊ ಅದರಿಂದ ಈ ಗಾಳಿ ಮಳೆ ಏನೂ ಬಂದರೂ ಎಫೆಕ್ಟ್ ಆಗೋದಿಲ್ಲ. ಸೊ ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಏರಿಯಾಸ್ ವೇರ್ ಪ್ರೋನ್ ಟು ಸಿವಿಯರ್ ವೆದರ್ ಕಂಡೀಷನ್. ನಾನು ಹೇಳದಿತ್ತಾನೆ, ಮಳೆ ಜಾಸ್ತಿ, ಬಿಸಿಲು ಜಾಸ್ತಿ, ಗಾಳಿ ಜಾಸ್ತಿ, ಅಂಥ ಕಡೆ ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟು ಎನುಲೈಡ್ ಗ್ಲಾಸ್ ರೈಟ್. ಎನುಲೈಡ್ ಗ್ಲಾಸ್ ಅಂತ ಅಂತೀವಿ. ಇದು ಹೀಟ್ ಟ್ರೀಟೆಡ್ ಗ್ಲಾಸ್ ಅಂತಲೂ ಅನ್ಬೋದು. ವೆರಿ ಸ್ಟ್ರಾಂಗ್, ತುಂಬ ಸ್ಟ್ರಾಂಗ್ ಇರುತ್ತೆ, ಡ್ಯೂರೇಬಲ್ ಆಗಿರುತ್ತೆ. ಸೊ ಇದು ಬುಲೆಟ್ ಪ್ರೂಫ್ಗೋಸ್ಕರ ಯೂಸ್ ಮಾಡ್ತಾರೆ ರೈಟ್. ಬುಲೆಟ್ ಪ್ರೂಫ್ ಕಾರ್ ನೋಡಿದ್ರಲ್ಲ, ಬುಲೆಟ್ ಪ್ರೂಫ್ ಯಾವತ್ತು ಕಾರ್ ಇರೋದಿಲ್ಲ, ಬುಲೆಟ್ ಪ್ರೂಫ್ ಯಾವತ್ತು ಗ್ಲಾಸ್ ಇರುತ್ತೆ ಆಯಿತಾ. ಸೊ ಓಕೆ, ಈಗ ಕಾರು ಮಾಡ್ತಾ ಇದ್ದಾರೆ, ಅದರಲ್ಲಿ ಏನಿದಿಲ್ಲ ಆಯಿತಾ. ಯಾವತ್ತು ಕಾರು ಬುಲೆಟ್ ಪ್ರೂಫ್ ಒಂದು ಗ್ಲಾಸ್ ಇರುತ್ತೆ, ಬಾಂಬ್ ಪ್ರೂಫ್ ಮಾಡಬೇಕಾಗುತ್ತೆ ಕಾರ್ನ. ಓಕೆ, ಅದು ತಿಳ್ಕೊಳ್ಳಿ. ಸೊ ಬುಲೆಟ್ ಪ್ರೂಫ್ ವಿಂಡೋಸ್, ವಿಂಡ್ಶೀಲ್ಡ್ಸು ಇದನ್ನು ಮಾಡೋದು ಎನುಲಾಯ್ಡ್ ಗ್ಲಾಸಿಂದ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಎನುಲಾಯ್ಡ್ ಗ್ಲಾಸ್ ಈಸ್ ಗುಡ್ ಚಾಯ್ಸ್ ಫಾರ್ ಬಿಸ್ನೆಸ್ ದಟ್ ಈಸ್ ನೀಡ್ ಶಟರ್ ರೆಸಿಸ್ಟೆಂಟ್ ಗ್ಲಾಸ್ ರೈಟ್. ಶಟರ್ ರೆಸಿಸ್ಟೆನ್ಸ್ ಗ್ಲಾಸ್ನ ಇದರಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟು ಟೆಂಪರ್ಡ್ ಗ್ಲಾಸ್, ಇದಂತೂ ಎಲ್ಲರೂ ಗೊತ್ತಿದೆ ಆಯಿತಾ. ಮೊಬೈಲ್ ಕವರ್ ಹಾಕ್ತಿರಲ್ಲ ರೈಟ್, ಸ್ಕ್ರೀನ್ ಗಾರ್ಡ್, ಅದು ಟೆಂಪರ್ಡ್ ಗ್ಲಾಸ್ ಮಾಡ್ತಾರೆ ನೋಡಿ, ಟೇಬಲ್ ಇಟ್ಕೊಂಡ್ಬಿಟ್ಟು ನೋಡಿದ್ದೀರಾ. ಸೊ ಅದು ಯಾಕೆ ಅಂತಂದರೆ ಹೀಟ್ ಟ್ರೀಟೆಡ್ ಗ್ಲಾಸ್ ದಟ್ ಈಸ್ ಮಚ್ ಸ್ಟ್ರಾಂಗರ್ ದೆನ್ ದ ಎನುಲಾಯ್ಡ್. ಅಂದರೆ ಮೊಬೈಲಿಂದ ಅಥವಾ ಹೊರಗಡೆಯಿಂದ ಏನಾದರೂ ಹೀಟ್ ಆದರೂ ಅದು ತಡಿಬೇಕು, ಅದು ಮೇನ್ ಸ್ಕ್ರೀನ್ಗೆ ಏನೂ ಎಫೆಕ್ಟ್ ಆಗ್ದಂಗೆ ನಾವು ಟೆಂಪರ್ಡ್ ಗ್ಲಾಸ್ನ ಹಾಕ್ತೀವಿ ಮೊಬೈಲ್, ಅದೇ ಸೇಮ್ ಇದೆ ಥರ. ಸೊ ಇದು ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ ಸೇಫ್ಟಿ ಕನ್ಸರ್ನ್ಸ್ ಎಲ್ಲಿರುತ್ತೆ ಅಲ್ಲಿ, ಅದೇ ನಮ್ಮ ಮೊಬೈಲಿಗೆ ಪ್ರೊಟೆಕ್ಟ್ ಮಾಡೋದು ಅದಕ್ಕೆ. ಸೊ ಸಚ್ ಆ್ಯಸ್ ಇನ್ ಶವರ್ ಡೋರ್ಸು ಆ್ಯಂಡ್ ಕಾರ್ ವಿಂಡ್ಶೀಲ್ಡ್ಸ್ ರೈಟ್, ಮೊಬೈಲೆಲ್ಲ ಹಾಕ್ಬೋದು. ಸೊ ಅನದರ್ ಶಾಟರ್ ರೆಸಿಸ್ಟೆನ್ಸ್ ಆಪ್ಷನ್ ಇದೆ ಇದರಲ್ಲಿ
ಓಕೆ. ಶೀಟ್ ಗ್ಲಾಸ್ ನೆಕ್ಸ್ಟ್, ಇಟ್ ಈಸ್ ಅವೈಲೇಬಲ್ ಇನ್ 2 to 6 mm ಥಿಕ್ನೆಸ್ಸು. ಸೊ ಡೋರ್ಸು, ವಿಂಡೋಸು, ಪ್ಯಾನಲ್ಸ್ಗೆ ಅದನ್ನು ಯೂಸ್ ಮಾಡ್ತಾರೆ ನೋಡಿ ನಾರ್ಮಲ್ ಆಗಿ, ರೈಟ್. ನೆಕ್ಸ್ಟು ಪ್ಲೇಟ್ ಗ್ಲಾಸ್ ಅಂತ ಬರುತ್ತೆ. ಪ್ಲೇಟ್ ಗ್ಲಾಸಲ್ಲಿ ಏನು ಮಾಡ್ತಾರೆ, ಸೊ ಮಾಲ್ಟನ್ ಗ್ಲಾಸ್ ರೋಲ್ಡ್ ಇಂಟು ಪ್ಲೇಟ್ ಗ್ಲಾಸ್ ವಿತ್ ಎ ಥಿಕ್ನೆಸ್ ಆಫ್ 6 to 25 mm, 6 to 25 mm ಥಿಕ್ನೆಸ್ಸಲ್ಲಿ ಇರುತ್ತೆ. ಸೊ ಗ್ಲೇಜಿಂಗ್ ವರ್ಕ್ ಎಲ್ಲಿರುತ್ತೆ, ಮತ್ತು ಟೇಬಲ್ ಟಾಪ್ಸ್ ಅಂದರೆ ನೀವು ಬ್ರೇಕ್ಫಾಸ್ಟ್ ಮಾಡ್ತಿರಲ್ಲ ಮನೇಲಿ ಟೇಬಲ್ಗಳು ಇರುತ್ತೆ ನೋಡಿ, ಸೊ ಅಂಥದ್ರ ಮೇಲೆಲ್ಲ ಈ ಪ್ಲೇಟ್ ಗ್ಲಾಸ್ನ ಯೂಸ್ ಮಾಡ್ತಾರೆ. ಓಕೆ, ಅದ್ರ ಥಿಕ್ನೆಸ್ಸು ಇದು ಇರುತ್ತೆ ನೋಡಿ. ವಯರ್ಡ್ ಗ್ಲಾಸ್ ಅಂದರೆ ನೋಡಿ, ವಯರ್ಡ್ ಗ್ಲಾಸಲ್ಲಿ ಏನು ಮಾಡ್ತಾರೆ ಅಂದರೆ ಈ ಪ್ಲೇಟ್ ಗ್ಲಾಸು, ಶೀಟ್ ಗ್ಲಾಸು ಮತ್ತು ವೈರ್ ಮೆಶ್ಶು ಇದನ್ನು ಮಿಕ್ಸ್ ಮಾಡ್ತಾರೆ, ರೈಟ್. ಈ ಥರ ಇದು ಪ್ಲೇಟು, ಇದು ಶೀಟು, ಆಮೇಲೆ ಇದು ವೈರ್ ಮೆಶ್ಶು. ಸೊ ಇದನ್ನು ಮೂರನ್ನ ಮಿಕ್ಸ್ ಮಾಡ್ತಾರೆ. ಸೊ ದಿಸ್ ಗ್ಲಾಸ್ ಇಸ್ ನೋನ್ ಆಸ್ ರೈನ್ಫೋರ್ಸ್ಡ್ ಗ್ಲಾಸ್ ಅಂತ ಅನ್ಬೋದು. ಮೂರರದು ಕಾಂಬಿನೇಷನ್ ಇದೆ ಇದು ವಯರ್ಡ್ ಗ್ಲಾಸ್. ಸೊ ಇದು ಎಲ್ಲಿ ಯೂಸ್ ಮಾಡ್ತಾರೆ, ಸ್ಕೈಲೈಟ್ಸು, ರೈಟ್, ಹೈ ಕ್ಲಾಸ್ ರೂಫಿಂಗ್ ವರ್ಕ್, ಆಯಿತಾ. ಹೈ ಕ್ಲಾಸ್ ರೂಫ್ ವರ್ಕ್ ಏನಿರುತ್ತೆ ನೋಡಿ ಅಲ್ಲಿ. ಫೈರ್ ಪ್ರೂಫ್ ಡೋರ್ಸ್ ಆ್ಯಂಡ್ ವಿಂಡೋಸ್, ಆಯಿತಾ. ಫೈರ್ ಪ್ರೂಫ್ ಡೋರ್ಸ್ ಆ್ಯಂಡ್ ವಿಂಡೋಸ್ ಎಲ್ಲಿ ಇರುತ್ತೆ ನೋಡಿ ಅಂಥ ಕಡೆ ವಯರ್ಡ್ ಗ್ಲಾಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ಫ್ಲಿಂಟ್ ಗ್ಲಾಸ್ ಅಂದರೆ ಏನು, ಗ್ಲಾಸ್ ಕಂಟೈನಿಂಗ್ ಲೀಡ್ ವಿತ್ ಹೈಲಿ ಶೈನಿಂಗ್ ಪ್ರಾಪರ್ಟೀಸ್. ಲೀಡ್ ಇರುತ್ತೆ, ತುಂಬ ಹೊಳೆಯುತ್ತೆ, ಅಂಥದ್ದಕ್ಕೆ ಫ್ಲಿಂಟ್ ಗ್ಲಾಸ್ ಅಂತ ಅಂತೀವಿ. ಸೊ ಇದು ಎಲ್ಲಿ ಯೂಸ್ ಮಾಡ್ತಾರೆ, ಟೇಬಲ್ ಗ್ಲಾಸಸ್, ಲೆನ್ಸು, ಪ್ರಿಸಮ್, ಆಪ್ಟಿಕಲ್ ಗ್ಲಾಸಸ್ ಅಂದರೆ ನೀವು, ಆಯಿತಾ. ಇದೇ ಆಯಿತಾ, ಇದರಲ್ಲಿ ಏನಿದೆ ನೋಡಿ, ಇದು ಈಗ ಕಾಣಿಸ್ತಾ ಇದೆಯಾ ಈ ಗ್ಲಾಸು, ರೈಟ್. ಫೈಬರ್ ಇರುತ್ತೆ ಬಟ್ ಇದರಲ್ಲಿ ಗ್ಲಾಸ್ ಮಿಕ್ಸ್ ಇರುತ್ತೆ. ಸೊ ಫ್ಲಿಂಟ್ ಗ್ಲಾಸ್ ಅಂತ ಇದಕ್ಕಂತೀವಿ, ರೈಟ್. ಪ್ರಿಸಮ್, ಆಪ್ಟಿಕಲ್ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಓಕೆ, ಈಗ ಇಂಜಿನಿಯರಿಂಗ್ ಪ್ರಾಪರ್ಟೀಸ್ ಏನಿದೆ ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ರೀಸೈಕಲ್ ಪ್ರಾಪರ್ಟಿ ಇರುತ್ತೆ, ಆಯಿತಾ. ಗ್ಲಾಸ್ ಯಾವತ್ತೂ 100% ರೀಸೈಕಲ್ ನಾವು ಮಾಡ್ಬೋದು, ರೈಟ್. ಸೊ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಸ್ಟ್ರೆಂತ್, ಸೆಕೆಂಡ್ ಸ್ಟ್ರೆಂತ್ ಪಾಯಿಂಟ್ ಆಫ್ ವ್ಯೂ ಇಂದ, ರೈಟ್. ಸೊ ಇದು ಕಂಪ್ಲೀಟ್ಲಿ ಮಾಡ್ಯುಲಸ್ ಆಫ್ ರಪ್ಚರ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ವ್ಯಾಲ್ಯೂ ಆಫ್ ದಿ ಗ್ಲಾಸು, ಗೊತ್ತಾಯ್ತಾ. ನೆಕ್ಸ್ಟ್ ಯು ವ್ಯಾಲ್ಯೂ ಅಂತ ಬರುತ್ತೆ, ಅಂದರೆ ಹೀಟ್ ಎಷ್ಟು ಚೆನ್ನಾಗಿ ಅದು ಟ್ರಾನ್ಸ್ಫರ್ ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಮತ್ತು ಏನು ಎಫೆಕ್ಟ್ ಆಗೋದಿಲ್ಲ, ರೈಟ್. ಸೊ ಚೆನ್ನಾಗಿ ಒಂದು ಗ್ಲಾಸ್ನ ಪ್ರಾಪರ್ಟಿ ಚೆನ್ನಾಗಿದೆ ಅಂತಂದರೆ, ಸೊ ಯೂನಿಟ್ ಏನಿರಬೇಕು ಅಂದರೆ ಇದ್ರದ್ದು ಗ್ಲಾಸ್ ಇಸ್ ಸೆಟ್ ಟು ಬಿ ಇನ್ಸುಲೇಟೆಡ್ ಯೂನಿಟ್, ದೆನ್ ಇಟ್ ಶುಡ್ ಹ್ಯಾವ್ ಎ ಲೋವರ್ ಯು ವ್ಯಾಲ್ಯೂ. ತುಂಬ ಕಮ್ಮಿ ಇರಬೇಕು ಯು ವ್ಯಾಲ್ಯೂ, ರೈಟ್. ಕಮ್ಮಿ ಇತ್ತಂತಂದರೆ ಚೆನ್ನಾಗಿದೆ ಅಂತ ಅರ್ಥ. ಟ್ರಾನ್ಸ್ಪರೆನ್ಸಿ, ರೈಟ್. ಟ್ರಾನ್ಸ್ಪರೆನ್ಸಿ ಅಂದರೆ ಇಲ್ಲಿ ನಿಂತ್ಕೊಂಡು ಆ ಕಡೆ ನೋಡಿದ್ರೆ ಈಗ ಇಲ್ಲಿದೆ, ಆಯಿತಾ. ಇದನ್ನು ಹಿಂಗೆ ಈ ಥರ ಹಾಕ್ಕೊಂಡ್ಬಿಟ್ಟು ನಾನು ನೋಡಿದ್ರೆ ಅದು ನನಗೆ ಕಾಣಿಸ್ಬೇಕು. ಕತ್ಲಾದರೆ ಅದು ಅಲ್ಲ, ಅದು ಗ್ಲಾಸು ಪ್ರಾಪರ್ಟಿ ಅಲ್ಲ, ಸಿಂಪಲ್ ಆಗಿ, ರೈಟ್. ನೆಕ್ಸ್ಟು ವರ್ಕ್ಯಾಬಿಲಿಟಿ ಕ್ಯಾನ್ ಬಿ ಮೌಲ್ಡೆಡ್ ಟು ಎನಿ ಶೇಪ್, ಯಾವುದೇ ಒಂದು ಶೇಪ್ಗೆ ಮೌಲ್ಡೆಡ್ ಮಾಡೋಕ್ಕೆ ಬರಬೇಕು. ಇಟ್ ಕ್ಯಾನ್ ಬಿ ಬ್ಲೋನ್ ಡ್ಯೂರಿಂಗ್ ಮೆಲ್ಟಿಂಗ್, ಆಯಿತಾ. ಅದು ಮೆಲ್ಟ್ ಆಗೋಕ್ಕೆ ಬರಬೇಕು, ಮೆಲ್ಟ್ ಆಗಬೇಕದು. ಟ್ರಾನ್ಸ್ಮಿಟೆನ್ಸಿ ಅಂತ ಇದೆ. ವಿಸಿಬಲ್ ಫ್ರಾಕ್ಷನ್ ಆಫ್ ಲೈಟ್ ದಟ್ ಪಾಸಿಂಗ್ ಥ್ರೂ ದ ಗ್ಲಾಸ್ ಈಸ್ ಅ ಪ್ರಾಪರ್ಟಿ ಆಫ್ ವಿಸಿಬಲ್ ಟ್ರಾನ್ಸ್ಮಿಟೆನ್ಸಿ ಅಂತ ಬರುತ್ತೆ. ವಿಸಿಬಲ್ ಫ್ರಾಕ್ಷನ್ ಇರಬೇಕು, ಆಯಿತಾ. ಸೊ ವಿಸಿಬಲ್ ಆಗಬೇಕು, ಯಾವುದೇ ಲೈಟ್ ಆದರೂ ಪಾಸ್ ಆಗಬೇಕು ಅದು ಅಂತ ಅರ್ಥ. ಓಕೆ, ಎಸ್. ಸೊ ಇವತ್ತಿನ ಥರ್ಡ್ ಟಾಪಿಕ್ ಇದೆ, ಇದು ಏನಂತಂದರೆ ಫೆರೋ ಸಿಮೆಂಟ್. ಫೆರೋ ಸಿಮೆಂಟ್ ಅಂದರೆ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ, ಆಯಿತಾ. ಇದೇನು ಸ್ಪೆಷಲ್ ಟೈಪ್ ಆಫ್ ಸಿಮೆಂಟ್ ಅಲ್ಲ. ನಾರ್ಮಲಿ ಒಂದು ಕಂಡೀಷನಲ್ಲಿ ಇದನ್ನು ಯೂಸ್ ಮಾಡ್ತಾರೆ, ನೀವು ನೋಡ್ಬೋದು. ಫೆರೋ ಸಿಮೆಂಟ್ ಇಸ್ ಆನ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಕನ್ಸಿಸ್ಟಿಂಗ್ ಆಫ್ ವೈರ್ ಮೆಷಸ್ ಆ್ಯಂಡ್ ಸಿಮೆಂಟ್ ಮೋಟಾರ್. ನೀವು ಸ್ಕ್ರೀನ್ ಮೇಲೆ ಒಂದು ಫಿಗರ್ ಕಾಣಿಸ್ತಾ ಇದೆ, ಇಮೇಜ್ ಇದೆ, ಅಲ್ಲಿ ನೋಡ್ಬೋದು ನೀವು. ಸೊ ಇದು ಏನಿದೆ, ಸಿಮೆಂಟ್ ಮೋಟಾರ್ ಇದೆ ಇದು, ರೈಟ್. ಇಲ್ಲಿ ಮೇಲ್ಗಡೆ ಇರೋದು ಇದು ಸಿಮೆಂಟ್ ಮೋಟಾರ್. ಇದು ಏನಿದೆ, ಇದು ಮೆಶ್ ಇದೆ, ವೈರ್ ಮೆಶ್ ಇದೆ ಇದು, ರೈಟ್. ಸೊ ಇದನ್ನು ಈ ಥರ ಅಪ್ಲೈ ಮಾಡೋದು, ಆಯಿತಾ. ಇಂಥ ಮಟೀರಿಯಲ್ನ ಯೂಸ್ ಮಾಡಿ ಈ ಥರ ಕಂಡೀಷನಲ್ಲಿ ಯೂಸ್ ಮಾಡಿದ್ರೆ ಅದನ್ನು ಫೆರೋ ಸಿಮೆಂಟ್ ಅಂತ ಅಂತೀವಿ. ಸೊ ಈ ಕನ್ಸ್ಟ್ರಕ್ಷನ್ ತುಂಬ ಕೆಲಸಗಳಲ್ಲಿ ಈಗ ಫೆರೋ ಸಿಮೆಂಟ್ ಯೂಸ್ ಆಗ್ತದೆ, ಬರೀ ಒಂದೇ ಅಲ್ಲ, ರೈಟ್. ಸೊ ಮೈನರ್ ಇಟ್ಕೊಂಡು ಸ್ವಲ್ಪ ಮೇಜರ್ ವರ್ಕಲ್ಲೂ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಪ್ರಾಪರ್ಟೀಸ್ ಏನಿದೆ ಫೆರೋ ಸಿಮೆಂಟ್ಸು ನೋಡೋಣ. ಸೊ ಹೈಲಿ ವರ್ಟಸೈಲ್ ಫಾರ್ಮ್ ಆಫ್ ರೇನ್ಫೋರ್ಸ್ ಕಾಂಕ್ರೀಟ್, ಆಯಿತಾ. ಸೊ ಒಂದು ರೇನ್ಫೋರ್ಸ್ ಕಾಂಕ್ರೀಟ್ ಥರ ಬಿಹೇವ್ ಮಾಡುತ್ತೆ, ಬಟ್ ರೇನ್ಫೋರ್ಸ್ ಕಾಂಕ್ರೀಟ್ ಥರ ಅಲ್ಲ. ಸೊ ಥಿನ್ ರೇನ್ಫೋರ್ಸ್ ಕಾಂಕ್ರೀಟ್ ಕನ್ಸ್ಟ್ರಕ್ಷನ್ ಇನ್ ವಿಚ್ ಲಾರ್ಜ್ ಅಮೌಂಟ್ ಆಫ್ ಸ್ಮಾಲ್ ಡಯಾಮೀಟರ್ ವೈರ್ ಮೆಷಸ್ ಯೂನಿಫಾರ್ಮ್ಲಿ ಥ್ರೂ ಔಟ್ ದ ಕ್ರಾಸ್ ಸೆಕ್ಷನ್. ಅಂದರೆ ಒಂದು ಸೆಕ್ಷನ್ ಈ ಥರ ಇರುತ್ತೆ, ಆಯಿತಾ. ಮೇನ್ ಬಾರ್ಸು ಇರುತ್ತೆ, ಅದ್ರ ಮೇಲೆ ಇನ್ನೊಂದು ಮೆಶು. ಈ ಮೆಶ್ ಅಂದರೆ ಈ ಥರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಈ ಥರ ಮೆಶ್ ಇರುತ್ತೆ, ಅದನ್ನು ಅದ್ರ ಮೇಲೆ ಹಾಕಿ ಈ ಸಿಮೆಂಟ್ ಮೋಟರ್ನ ಯೂಸ್ ಮಾಡ್ತಾರೆ. ಆರ್ ಸಮ್ಟೈಮ್ಸ್ they will not use any type of reinforcement, only they will use this mesh and the cement mortar, that's it. That is the ferro cement. Mesh may be metal or suitable material, ಯಾವುದೇ ಒಂದು ಮೆಟೀರಿಯಲ್ ಇರ್ಬೋದು, ರೈಟ್. ಸೊ ಇಲ್ಲಿ ಕಾಂಕ್ರೀಟ್ನ ಯೂಸ್ ಮಾಡೋದಿಲ್ಲ, ಪೋರ್ಟ್ಲ್ಯಾಂಡ್ ಸಿಮೆಂಟ್ನ ಮೋಟಾರ್ ಜೊತೆ ಯೂಸ್ ಮಾಡ್ತಾರೆ.
ಗೊತ್ತಾಯ್ತಾ, ಕಾಂಕ್ರೀಟ್ನ ಯೂಸ್ ಮಾಡೋದಿಲ್ಲ ಇಲ್ಲಿ. ಸ್ಟ್ರೆಂತ್ ಎರಡು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಇರುತ್ತೆ. ಒಂದು ಸ್ಯಾಂಡ್ ಸಿಮೆಂಟ್ ಮೋಟರ್ ಮಿಕ್ಸ್ ಅಂಡ್ ಕ್ವಾಂಟಿಟಿ ಆಫ್ ರೇನ್ಫೋರ್ಸಿಂಗ್ ಮಟೀರಿಯಲ್, ಅಂದರೆ ಈ ಏನು ಮೆಶ್ ಇದೆ ಅದು ಮತ್ತೆ ಈ ಸಿಮೆಂಟ್ ಮೋಟರ್ ಏನಿದೆ ಇವೆರಡೇ ಮೇನ್ ಇದೆ. ಗೊತ್ತಾಯ್ತಾ, ಇದು ಪ್ರಾಪರ್ಟಿಗಳು. ಈಗ ಮಟೀರಿಯಲ್ ಏನೇನು ಬೇಕಾಗುತ್ತೆ ಈ ಒಂದು ಫೆರೋ ಸಿಮೆಂಟ್ಗೆ ಅದು ನೋಡೋಣ. ಸಿಮೆಂಟ್ ಬೇಕೇ ಬೇಕು. ಸಿಮೆಂಟ್ ಮೋಟರ್ ಮಾಡ್ಬೇಕಂತಂದ್ರೆ ಸಿಮೆಂಟು, ಸ್ಯಾಂಡ್ ಬೇಕು, ಆಮೇಲೆ ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ವಾಟರ್ ಬೇಕು ತಾನೇ. ಇವು ಮೂರಂತೂ ಫಿಕ್ಸು. ಸಿಮೆಂಟ್, ಫೈನ್ ಅಗ್ರಿಗೇಟ್, ವಾಟರ್ ಇವಂತೂ ಬೇಕೇ ಬೇಕು. ಇವು ಮೂರು ಆ್ಯಡ್ ಮಾಡಿದಾಗ ಸಿಮೆಂಟ್ ಮೋಟರ್ ಆಗುತ್ತೆ. ಅಡ್ಮಿಕ್ಸರ್ಸ್ ಯಾಕೆ ಅಂತಂದರೆ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡೋಕ್ಕೆ, ತುಂಬ ಸಿಂಪಲ್, ರೈಟ್. ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡೋದು. ಮಾರ್ಟಾರ್ ಮಿಕ್ಸ್ ಅಂದ್ರೆ ಇದೆ. ರೇನ್ಫೋರ್ಸಿಂಗ್ ಮೆಶ್ ಇವಾಗೆ ತೋರಿಸಿದ್ದೀನಿ. ಸೊ ಈ ಥರ ಮೆಶ್ ಇರುತ್ತೆ, ರೈಟ್. ಸೊ ಆಮೇಲೆ ಸ್ಕೆಲೆಟನ್ ಸ್ಟೀಲ್, ಆಯಿತಾ. ರೇನ್ಫೋರ್ಸಿಂಗ್ ಮೆಶ್, ಸ್ಕೆಲೆಟನ್ ಸ್ಟೀಲ್ ತೋರಿಸ್ತೀನಿ ನೆಕ್ಸ್ಟು. ಆಮೇಲೆ ಕೋಟಿಂಗ್ ಇಸ್ ನಥಿಂಗ್ ಬಟ್ ಒನ್ ಟೈಪ್ ಆಫ್ ಪ್ಲಾಸ್ಟರ್ ಮಾಡೋದು, ಆಯಿತಾ, ಪ್ಲಾಸ್ಟರಿಂಗ್ ಮಾಡೋದು. ಸೊ ಇವಿಷ್ಟು ಏನಂತಂದರೆ ಫೆರೋ ಸಿಮೆಂಟ್ದು ಮಟೀರಿಯಲ್ಸ್ ಇದೆ. ನೆಕ್ಸ್ಟು ಪ್ರಾಸೆಸ್ ಏನಿದೆ. ಸೊ ಈ ಒಂದು ಫೆರೋ ಸಿಮೆಂಟ್ನ ಯಾವ ಥರ ಏನಂತಂದರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಯಾವ ಥರ ಇದನ್ನು ಏನಂತಂದರೆ ಒನ್ ಟೈಪ್ ವರ್ಕ್ ಯಾವ ಥರ ಮಾಡ್ತಾರೆ, ಇದನ್ನು ಮ್ಯಾನುಫ್ಯಾಕ್ಚರ್ ಯಾವ ಥರ ಮಾಡ್ತಾರೆ ಅಂದರೆ ತುಂಬ ಸಿಂಪಲ್ ಇದೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ 4 ಸ್ಟೆಪ್ ನಾನು ತೋರಿಸ್ತಾ ಇರೋದು, ಮತ್ತು 2 ಇಮೇಜಸ್ ಇದೆ. ಇದನ್ನು ಫಸ್ಟ್ ಇಮೇಜ್ ಅಂತ ಕೊಡ್ತೀನಿ, ಇದನ್ನು ಸೆಕೆಂಡ್ ಇಮೇಜ್ ಅಂತ ಕೊಡ್ತೀನಿ. ಆ ಇಮೇಜ್ ನೋಡೋಕೆ ಹೋಗ್ಬೇಡಿ. ಫಸ್ಟ್ ಏನು ಹೇಳ್ತಾ ಇರೋದು ಪ್ರಾಸೆಸ್ ಅಂದರೆ ಇದನ್ನು ರೆಡಿ ಯಾವ ಥರ ಮಾಡ್ತೀವಿ ಅದು ಹೇಳ್ತಾ ಇರೋದು. ಫಸ್ಟು ಫ್ಯಾಬ್ರಿಕೇಟಿಂಗ್ ದ ಸ್ಕೆಲೆಟನ್ ಫ್ರೇಮಿಂಗ್ ಸಿಸ್ಟಮ್ ಅಂದರೆ, ಆಯಿತಾ. ಈಗ ಫಸ್ಟ್ ಸ್ಕೆಚ್ ನೋಡಿ, ನಾನು ಮೇಲ್ಗಡೆ ಇರೋ ಸ್ಕೆಚ್ಚು. ಇಲ್ಲಿ ಒಳಗಡೆ ನೋಡಿ, ನಿಮಗೇನು ಕಾಣಿಸ್ತಾ ಇದೆ ನೋಡಿ, ಈ ಥರ. ಫಸ್ಟು ಒಳಗಡೆ ಮೇನ್ ಬಾರ್ ಥರ ಕಾಣಿಸ್ತಾ ಇದೆಯಾ. ಸೊ ಒಳಗಡೆ ಮೇನ್ ಬಾರ್ ಥರ ಕಾಣಿಸ್ತಾ ಇದೆ. ಅದ್ರ ಮೇಲೆ ಒಂದು ಮೆಶ್ ಥರ ಕಾಣಿಸ್ತಾ ಇದೆ. ಸೊ ಇದು ಈ ಥರ ಮೇನ್ ಇದೆ. ಅದ್ರ ಮೇಲ್ಗಡೆ ಒಂದು ಹೆಕ್ಸಾಗೊನಲ್ಲು, ಆಯಿತಾ, ಈ ಥರ ಹೆಕ್ಸಾಗೊನಲ್ ಇದೆ, ರೈಟ್. ಹೆಕ್ಸಾಗೊನಲ್ದು ಏನಂತಂದರೆ ಒಂದು ಮೆಶ್ ಕಾಣಿಸ್ತಾ ಇದೆ. ಈ ಥರ ಹೆಕ್ಸಾಗೊನಲ್ದು ಒಂದು ಮೆಶ್ ಕಾಣಿಸ್ತಾ ಇದೆ. ಅದನ್ನು ಇದ್ರ ಮೇಲೆ ಪ್ಲೇಸ್ ಮಾಡ್ತಾ ಇದ್ದಾರೆ, ರೈಟ್. ಪ್ಲೇಸ್ ಮಾಡಿದ್ದಾರೆ ಆಲ್ರೆಡಿ. ಇಲ್ಲಿ ಫಸ್ಟಲ್ಲಿ ನೋಡ್ಬೋದು ನೀವು. ಆಮೇಲೆ ಸೆಕೆಂಡಲ್ಲೂ ಇದೆ ನೋಡಿ, ಇಲ್ಲಿ ನೋಡಿ, ಇದು ಮೇನ್ ರೆನ್ಫೋರ್ಸ್ಮೆಂಟು. ಆಮೇಲೆ ಇದು ಒಂದು ಟೈಪ್ ಆಫ್ ರೆನ್ಫೋರ್ಸ್ಮೆಂಟ್ ಇದೆ, ರೈಟ್. ಅದನ್ನು ಆ ಮೇನ್ ರೆನ್ಫೋರ್ಸ್ಮೆಂಟ್ ಯಾಕೆ ಹಾಕ್ತೀವಿ ಅಂತಂದರೆ, ಈ ಏನು ಮೆಶ್ ಹಾಕ್ತೀವಲ್ಲ ಅದು ಅದ್ರ ಜೊತೆ ಏನಂತಾರೆ ಬಾಂಡ್ ಆಗಿ ಕೂತ್ಕೋಬೇಕು. ದೇ ಮಸ್ಟ್ ಬಿಹೇವ್ ಲೈಕ್ ಒನ್ ಸಿಂಪಲ್ ವಾಲ್, ರೈಟ್. ಒನ್ ಸಿಂಪಲ್ ವಾಲ್, ದೇ ಮಸ್ಟ್ ಬಿಹೇವ್ ಲೈಕ್ ಎ ವಾಲ್, ರೈಟ್. ವಿತೌಟ್ ಕಾಂಕ್ರೀಟ್ ಇದನ್ನು ಮಾಡ್ತಾ ಇರೋದು, ಅದಕ್ಕೆ ಇಷ್ಟೆಲ್ಲ ನಾವು ಮಾಡ್ತಾ ಇರೋದು, ರೈಟ್. ಸೊ ಅಪ್ಲೈಯಿಂಗ್ ರಾಡ್ಸ್ ಆ್ಯಂಡ್ ಮೆಶಸ್ ಅಂದರೆ ಫಸ್ಟ್ ಇದು ಏನು ಮೆಶ್ ಇದೆ ನೋಡಿ, ಈ ಮೆಶು ಬೇರೆ ಕಡೆ ರೆಡಿ ಮಾಡ್ಕೊಂಡು ಬರಬೇಕು. ಆಮೇಲೆ ಈ ರಾಡ್ಸ್ ಏನಿದೆ, ಇವು ರಾಡ್ಸು, ಆಯಿತಾ, ಇವು ಕಾಣಿಸ್ತಾ ಇದೆಯಾ, ಇದು ಆಯಿತಾ. ಆಮೇಲೆ ಇವೆಲ್ಲ ಇವು ಎರಡಕ್ಕೂ ಮರ್ಜ್ ಮಾಡಬೇಕು. ಇಲ್ಲಿ ಮಾಡಿದಾರೆ ತಾನೆ, ಇವಾಗ ಇಲ್ಲಿ ಮಾಡಿ ಇಟ್ಟಿದ್ದಾರೆ ನೋಡಿ, ರೈಟ್. ಅದಾದಮೇಲೆ ಇವ್ರೇನು ಮಾಡ್ತಾ ಇದ್ದಾರಲ್ಲ, ಸೊ ಇದು ಪ್ಲಾಸ್ಟರಿಂಗ್. ಇವ್ರೇನು ಮಾಡ್ತಾ ಇದ್ದಾರಲ್ಲ, ಇದು ಪ್ಲಾಸ್ಟರಿಂಗ್. ಸಿಮೆಂಟ್ ಮೋಟರ್ನ ಅದಕ್ಕೆ ಅಪ್ಲೈ ಮಾಡೋದು. ಸೊ ಇದನ್ನು ಫೋರ್ಸ್ಫುಲ್ಲೇ ಅಪ್ಲೈ ಮಾಡ್ತಾರೆ. ಆಮೇಲೆ ಕ್ಯೂರಿಂಗ್ ಮಾಡೋದು, ಸಾರಿ. ಸೊ ಆಮೇಲೆ ಕ್ಯೂರಿಂಗ್ ಮಾಡೋದು. ಇದು 4 ಸ್ಟೆಪ್ ಇದೆ ಪ್ರೋಸೆಸ್ ಆಫ್ ಫೆರೋ ಸಿಮೆಂಟ್. ಈಗ ಅಡ್ವಾಂಟೇಜಸ್ ಏನಿದೆ, ತುಂಬ ಸಿಂಪಲ್. ಅಡ್ವಾಂಟೇಜಸ್ ನೋಡಿ, ಈ ಒಂದು ನೀವು ಮಟೀರಿಯಲ್ನ ರೆಡಿ ಮಾಡ್ಬೇಕಂದ್ರೆ ಫೆರೋ ಸಿಮೆಂಟ್ನ ಇದು ಎಲ್ಲಿ ಬೇಕಾದರೂ ಮಾಡ್ತಾರೆ, ಆಯಿತಾ. ಎಲ್ಲಿ ಬೇಕಾದರೂ ಈ ಮಟೀರಿಯಲ್ ಸಿಗುತ್ತೆ, ಅದನ್ನು ನಾವು ಮಾಡ್ಬೋದು. ಫ್ಯಾಬ್ರಿಕೇಟೆಡ್ ಇಂಟು ಎನಿ ಡಿಸೈರ್ಡ್ ಶೇಪ್, ಯಾವುದೇ ಒಂದು ಶೇಪಲ್ಲಿ ಮಾಡ್ಬೋದು. ಲೋ ಲೇಬರ್, ಸ್ಕಿಲ್ಡ್ ಲೇಬರ್, ಆಯಿತಾ. ಲೋ ಸ್ಕಿಲ್ಡ್ ಲೇಬರ್ ಬೇಕು. ಕನ್ಸ್ಟ್ರಕ್ಷನ್, ಆಯಿತಾ, ಈಸ್ ಆಫ್ ಕನ್ಸ್ಟ್ರಕ್ಷನ್ ಇದೆ. ಲೋ ವೇಟ್ ಆ್ಯಂಡ್ ಲಾಂಗ್ ಲೈಫ್ ಟೈಮ್, ರೈಟ್. ಲೈಫ್ ಟೈಮ್ ಬರ್ಬೋದು. ಲೋ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಕಾಸ್ಟ್, ರೈಟ್. ಬೆಟರ್ ರೆಸಿಸ್ಟೆನ್ಸ್ ಅಗ್ನೆಸ್ಟ್ ಅರ್ಥ್ಕ್ವೇಕ್ಗೂ ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತಾ ಇರೋದು. ಸಮ್ ಡಿಸ್ಅಡ್ವಾಂಟೇಜಸ್ ಆಲ್ಸೋ ದೇರ್. ಸೊ ಅಂದರೆ ಇದನ್ನು ನಾನು ತುಂಬ ಜೋರಾಗಿ ಒಂದು ಈ ಪಾಯಿಂಟಲ್ಲಿ ಪಂಚ್ ಮಾಡಿ, ಆಯಿತಾ, ನನಗೆ ಸಿಟ್ಟಿದೆ, ಕೆಲಸ ನೀನು ಕರೆಕ್ಟ್ ಮಾಡಿಲ್ಲ, ಆಯಿತಾ, ಇಂಜಿನಿಯರ್ ಆಗಿದೆಯಾ ಗೌರ್ಮೆಂಟ್ದು, ನಾನು ಪಂಚ್ ಮಾಡಿ ತೋರಿಸ್ತೀನಿ ಅಂತ ಯಾರಾದರೂ ಪಂಚ್ ಮಾಡಿದ್ರೆ, ಆಯಿತಾ. ಸೊ ಪಿನ್ ಪಾಯಿಂಟ್ ಅಂದರೆ ಪಾಯಿಂಟ್ ಲೋಡ್ ಥರ ಹಾಕಿದ್ರೆ ಅದು ಫೇಲ್ ಆಗಿಬಿಡುತ್ತೆ, ಓಕೆ. ಸೊ ಅದು ಫೇಲ್ ಆಗಿಬಿಡುತ್ತೆ. ಕೊರೋಷನ್ ಆಫ್ ದಿ ರೆನ್ಫೋರ್ಸಿಂಗ್ ಮಟೀರಿಯಲ್, ಆಯಿತಾ. ರೆನ್ಫೋರ್ಸಿಂಗ್ ಮಟೀರಿಯಲ್ ಅಂತಂದರೆ ಕರೋಷನ್ ಆಗೋ ಚಾನ್ಸಸ್ ಇರುತ್ತೆ. ಕವರೇಜು ಆಗಲಿಲ್ಲ, ಮೆಟಲ್ ಬೈ ಮೋಟರ್ ಕವರೇಜ್ ಆಗಲಿಲ್ಲ ಅಂದರೆ ಏನಂತ ಕರೋಷನ್ ಆಗುತ್ತೆ. ಸೊ ಇಟ್ ಈಸ್ ಡಿಫಿಕಲ್ಟ್ ಟು ಫಾಸ್ಟನ್ ಟು ಫೆರೋ ಸಿಮೆಂಟ್, ರೈಟ್. ಫಾಸ್ಟನ್ ಅಂದರೆ ನಟ್ ಬೋಲ್ಟ್ ಕೂಡಿಸೋದು ಅಥವಾ ವೆಲ್ಡಿಂಗ್ ಮಾಡೋದು, ಇದೆಲ್ಲ ಮಾಡೋಕ್ಕೆ ಬರೋದಿಲ್ಲ, ರೈಟ್. ಬೋಲ್ಟು, ಸ್ಕ್ರೂಸು, ವೆಲ್ಡಿಂಗ್ ಇವೆಲ್ಲ ನೇಲ್ ಮಾಡೋದು ಇವೆಲ್ಲ ಬರೋದಿಲ್ಲ, ಯಾಕೆಂದರೆ ಥಿಕ್ನೆಸ್ ಕಮ್ಮಿ ಇರುತ್ತೆ, ಅದ್ರ ಸ್ಟ್ರೆಂತ್ ತುಂಬ ಕಮ್ಮಿ ಇರುತ್ತೆ, ರೈಟ್. ಸೊ ಲಾರ್ಜ್ ನಂಬರ್ ಆಫ್ ಲೇಬರ್ಸ್ ರಿಕ್ವೈರ್ಡ್, ಆಯಿತಾ. ಈ ಕೆಲಸಕ್ಕೆ ಸ್ವಲ್ಪ ಲೇಬರ್ ಜಾಸ್ತಿ ಬೇಕಾಗ್ತಾರೆ. ಸೆಮಿ ಸ್ಕಿಲ್ಡ್ ಆ್ಯಂಡ್ ಅನ್ಸ್ಕಿಲ್ಡ್ ಲೇಬರ್ಸ್ ಈಸ್ ಹೈ, ರೈಟ್. ಸೊ ಆ ಸೆಮಿ ಸ್ಕಿಲ್ಡ್ ಲೇಬರ್ದು ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ.
ಟೈಯಿಂಗ್ ರಾಡ್ಸ್ ಅಂಡ್ ಮೆಶ್ ಟುಗೆದರ್ ಇಸ್ ಸ್ಪೆಷಲಿ ಟಿಡಿಯಸ್ ಅಂಡ್ ಟೈಮ್ ಕನ್ಸ್ಯೂಮಿಂಗ್, ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಫೆರೋಸಿಮೆಂಟ್ ಇನ್ ಕನ್ಸ್ಟ್ರಕ್ಷನ್. ಎಲ್ಲಿ ಅಪ್ಲಿಕೇಶನ್ ಇದೆ ಅಂದರೆ ಹೌಸಿಂಗ್ ಅಲ್ಲಿ, ಮರೈನ್ ಅಲ್ಲಿ, ಅಗ್ರಿಕಲ್ಚರು, ರೂರಲ್ ಎನರ್ಜಿ, ಆಂಟಿ ಕರೋಸಿವ್ ಮೆಂಬ್ರೇನ್ ಟ್ರೀಟ್ಮೆಂಟ್, ಇದರ ಎಲ್ಲ ಕಡೆ ಇದನ್ನು ಅಪ್ಲಿಕೇಶನ್ ಮಾಡ್ತಾರೆ. ಸೊ ಈಗ ನಾನು ಒಂದೆರಡು ಸ್ಕೆಚಸ್ ನಿಮ್ಗೆ ತೋರಿಸ್ತಾ ಇರೋದು ಆಯ್ತಾ. ಇಲ್ಲಿ ನೋಡಿ, ಫಸ್ಟ್ ಸ್ಕೆಚ್ಚು ಇದು ಬ್ರಿಡ್ಜ್ ಇದೆ, ರೈಟ್. ಸೊ ಇದೆಲ್ಲ ಗೊತ್ತಾಗ್ತದೆ ನಿಮ್ಮ ಬ್ರಿಡ್ಜ್ ಬಗ್ಗೆ, ನಿಮ್ಗೆಲ್ಲರಿಗೆ ಡೀಟೇಲ್ಸ್ ಇದೆ. ಯಾರೇನೋ ವಿಡಿಯೋ ನೋಡಿಲ್ಲ, ಪ್ಲೇಲಿಸ್ಟಲ್ಲಿ ವಿಡಿಯೋ ಇದೆ, ಅದನ್ನು ನೋಡ್ಕೊಳ್ಳಿ ಆಯ್ತಾ. ಬ್ರಿಡ್ಜ್ ಬಗ್ಗೆ ನಾಲೆಜ್ ತಗೊಳ್ಳಿ ಆಯ್ತಾ. ಫ್ರೀ ಆಫ್ ಕಾಸ್ಟ್ ಇದೆ, ದುಡ್ಡು ಕೊಟ್ಟು ಯಾಕೆ ಮಾಡ್ತೀರಾ, ಎಲ್ಲ ಫ್ರೀಯಲ್ಲಿ ನಾನು ಕೊಡ್ತಾ ಇರುತ್ತಾನೆ ನಿಮಗೆ. ಮಾಡಿ 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 ಬನ್ನಿ. ಸೊ ಇದರಲ್ಲಿ ನೋಡಿ, ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅಪ್ಲಿಕೇಶನ್ ಆಫ್ ಫೆರೋಸಿಮೆಂಟ್ ಅಂದರೆ ಇಲ್ಲಿ ಮೇಲ್ಗಡೆ ಗರ್ಡರ್ ಹೋಗ್ತಾ ಇದೆ ಈ ಕಡೆ, ರೈಟ್. ಸೊ ಮೇನ್ ಗರ್ಡರ್ ಈ ಥರ ಇದೆ. ಸೊ ಅದಕ್ಕೆ ಪ್ರೊಟೆಕ್ಟ್ ಮಾಡೋಕೆ ಸೊ ಇಲ್ಲಿ ಮೇಲ್ಗಡೆ ಏನಂತಂದರೆ ಬೆಡ್ಶೀಟ್ ಥರ ಹಾಕ್ಬಿಟ್ಟಿದ್ದಾರೆ ನೋಡಿ, ರೈಟ್. ಕಾಣಿಸ್ತಾ ಇದೆಯಾ, ಬ್ಲ್ಯಾಕ್ ಕಲರ್, ಇದೆಲ್ಲ ಬ್ಲ್ಯಾಕ್ ಕಲರ್ ಇಲ್ಲಿವರೆಗೂ, ರೈಟ್. ಸೊ ಇಲ್ಲಿವರೆಗಿದೆ ನೋಡಿ, ಇಲ್ಲಿ ಕೆಳಗಡೆನೂ ಇದೆ, ರೈಟ್. ಕೆಳಗಡೆ ಇಲ್ಲಿವರೆಗೂ ಇದೆ. ಸೊ ಇದೇ ಫೆರೋಸಿಮೆಂಟ್, ರೈಟ್. ಅದು ಜಾಸ್ತಿ ಏನಂತಂದರೆ ಸ್ಟ್ರೆಂತ್ ಕೆಲಸ ಮಾಡೋದಿಲ್ಲ, ಬಟ್ ಇಟ್ ವಿಲ್ ಪ್ರೊಟೆಕ್ಟ್. ಈಗ ಸೆಕೆಂಡ್ ಸ್ಕೆಚ್ ನೋಡಿ, ಇಲ್ಲಿದೆ. ಸೆಕೆಂಡ್ ಸ್ಕೆಚಲ್ಲಿ ಇಲ್ಲಿ ನೋಡಿ, ಇಲ್ಲಿ ಮೆಶ್ ಇದೆ, ಇಲ್ಲೆಲ್ಲ ರಾಡ್ಸ್ ಇದೆ, ಇಲ್ಲಿ ಮೆಶ್ ಹಾಕ್ಬಿಟ್ಟಿದ್ದಾರೆ. ಈಗ ಇದು ಏನಂತಂದರೆ ಡೋಮ್ ಥರ ಇದೆ ಇದು, ರೈಟ್. ಇಟ್ ಈಸ್ ಲೈಕ್ ಎ ಡೋಮ್ ಸ್ಟ್ರಕ್ಚರ್. ಸೊ ಆ ಡೋಮ್ಗೆ ಶೇಪ್ ಬರಬೇಕಂದ್ರೆ ಇದನ್ನು ಯೂಸ್ ಮಾಡ್ತಾ ಇರೋದು. ಯು ಕ್ಯಾನ್ ಸಿ ಇನ್ ದ ಥರ್ಡ್ ಸ್ಕೆಚ್, ರೈಟ್. ನೋಡಿ ಈ ಥರ ಓಪನಿಂಗ್ಸು ನೀವೆಲ್ಲ ಗಾರ್ಡನ್ಸಲ್ಲಿ ನೋಡ್ತಿರಲ್ಲ, ಅಥವಾ ಎಲ್ಲಾದರೂ ಝೂ ಸೆಂಟರ್ಗೆ ಹೋದರೆ ಒಳಗಡೆಯಿಂದ ಸುಮ್ಮನೆ ಹಿಂಗೆ ಡೂಪ್ಲಿಕೇಟ್ ಸ್ಟ್ರಕ್ಚರ್ಸ್ ಮಾಡಿರ್ತಾರೆ. ಸೊ ಅದರಲ್ಲೆಲ್ಲ ಏನಾದ್ರು ಓಪನಿಂಗ್ಸ್ ಇರುತ್ತೆ, ಹಿಂಗೆ ನಿಂತ್ಕೊಂಡ್ಬಿಟ್ಟು ಆರಾಮಾಗಿ ನೋಡೋದು ಆಯ್ತಾ. ಅಲ್ಲಿಂದ ಪ್ರಾಣಿ ಪಕ್ಷಿಗಳು ನೀರೆಲ್ಲ ಆಡೋದು ನೋಡ್ತಾ ಇರ್ತಾನೆ. ಸೊ ಅಂಥ ಕಡೆ ಎಲ್ಲ ಸೊ ಇವೇನು ನೋಡ್ತಾ ಇರಲ್ಲ, ಇವೆಲ್ಲ ಈ ಥರ ಸ್ಟ್ರಕ್ಚರ್ಸು, ರೈಟ್. ಸೊ ದೀಸ್ ಆರ್ ಆಲ್ ಸ್ಟ್ರಕ್ಚರ್ಸ್ ಮೇಡ್ ಯೂಸಿಂಗ್ ದ ಫೆರೋಸಿಮೆಂಟ್. ಅಂದರೆ ಇದೊಂದು ಟೆಕ್ನಿಕ್ ಇದೆ ಅಷ್ಟೇ, ಹೆಸರು ಅದನ್ನು ಫೆರೋಸಿಮೆಂಟ್ ಅಂತ ಕೊಟ್ಟಿದ್ದಾರೆ. ಇದೇನು ಸ್ಪೆಷಲ್ ಟೈಪ್ ಆಫ್ ಸಿಮೆಂಟ್ ಅಲ್ಲ ಆಯಿತಾ. ಸೊ ಐ ಹೋಪ್ ನಿಮಗೆ ಈ ಒಂದು ಕ್ಲಾಸು ತಿಳಿದಿದೆ ಅಂತ ಅನ್ಕೋತೀನಿ. ಸೊ ಈ ಕ್ಲಾಸಲ್ಲಿ ನಿಮ್ಗೆ ಗೊತ್ತಿದೆ ಪ್ಲಾಸ್ಟಿಕ್ ಬಗ್ಗೆ, ಗ್ಲಾಸ್ ಬಗ್ಗೆ, ಫೆರೋಸಿಮೆಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಐ ಹೋಪ್ ಯು ಗಾಟ್ ಕ್ಲಿಯರ್ ಪಿಕ್ಚರ್ ರಿಗಾರ್ಡಿಂಗ್ ದೀಸ್ ಟಾಪಿಕ್ಸ್, ರೈಟ್. ಥ್ಯಾಂಕ್ ಯು ಆ್ಯಂಡ್ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಆಯಿತಾ. ಸೊ ನಮಸ್ಕಾರ ಎಲ್ಲರಿಗೂ. ನೆಕ್ಸ್ಟ್ ವಿಡಿಯೋನ ತುಂಬ ಬೇಗ ಫಾಸ್ಟು ಎಲ್ಲ ಮುಗಿಸ್ತೀನಿ, ವಿಡಿಯೋನ ನೋಡ್ತಾ ಇರಿ. ಥ್ಯಾಂಕ್ ಯು.